ಪಿಲ್ಲರ್ ಆಫ್ ದಿ ಕಂಪ್ನಿ ಅಂತ ನಾವು ಹೇಳ್ತೀವಿ. ಟ್ರೈನರ್ ಇಸ್ ಅ ಪಿಲ್ಲರ್ ಆಫ್ ದಿ ಕಂಪ್ನಿ. ಸೊ ಆ ಟ್ರೈನರ್ ಅಂದರೆ ಯಾರು, ಯಾವ ಥರ ಇರಬೇಕು, ಹೇಗಿರ್ಬೇಕು, ಕೆಲವು ಕ್ವಾಲಿಟೀಸ್ ಅಥವಾ ಟ್ರೈನರ್ ಅಂದರೆ ಏನೇನು ರೆಸ್ಪಾನ್ಸಿಬಿಲಿಟೀಸ್ ಇರಬೇಕು ನಾನು ತಿಳಿಸ್ಕೊಡ್ತಾ ಬರ್ತೀನಿ. ಸೊ ನೀವು ಕೇಳಿಸ್ಕೊಳ್ಳಿ, ಬರ್ಕೊಳಕ್ಕೆ ಹೋಗ್ಬೇಡಿ, ಕೇಳಿಸ್ಕೊಂಡಾಗ ಅದು ಮೈಂಡಲ್ಲಿ ಉಳ್ಕೊಳುತ್ತೆ ಲಾಂಗ್ ಟೈಮ್. ನಾನು ಇಲ್ಲೇನೋ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ನಿಮ್ಮ ಪಾಯಿಂಟ್ ನೀವು ಬರ್ಕೊತಾ ಇರ್ತೀರ ಅಂದರೆ ನಿಮಗೆ ಅಲ್ಲಿ ಪ್ರೆಸೆನ್ಸ್ ಮೈಂಡ್ ಅಲ್ಲ. ಸೊ ಪ್ರೆಸೆನ್ಸ್ ಮೈಂಡಲ್ಲಿ ಕೇಳಿಸ್ಕೊಳ್ಳೋ ಲಿಸ್ನರ್, ಬೆಸ್ಟ್ ಲಿಸ್ನರ್. ಓಕೆನಾ? ಕೇಳಿಸ್ಕೋತೀರಾ? ಓಕೆ. ಎಸ್. ಹೂ ಇಸ್ ಟ್ರೈನರ್ ಎಂದರೆ ಯಾರು? ಟ್ರೈನರ್ ಎಂದರೆ ಅಬ್ಸರ್ವೇಷನ್, ಟ್ರೈನಿಂಗ್ ಅಂಡ್ ರೀಟ್ರೈನಿಂಗ್ ಕೊಡುವ ಕಲೆಯನ್ನು ಸಮರ್ಪಕವಾಗಿ ಕಲಿತು ಜೊತೆಗೆ ತಂಡದ ಸದಸ್ಯರಿಗೆ ಹೇಳಿಕೊಡುವವನಾಗಿರ್ಬೇಕು. ಎಷ್ಟು ಚೆನ್ನಾಗಿದೆ ನೋಡಿ. ಟ್ರೈನರ್ ಅಂದರೆ ಅಬ್ಸರ್ವೇಷನ್, ಟ್ರೈನಿಂಗ್ ಅಂಡ್ ರೀಟ್ರೈನಿಂಗ್. ಅಂದ್ರೆ ನೀವು ಅಷ್ಟು ಸ್ಟ್ರಾಂಗ್ ಇರಬೇಕು ಅಂತ ಅರ್ಥ. ಇವತ್ತು ಕೆಲವರು ರೀಟ್ರೈನಿಂಗ್ ಹೋಗ್ತಾರೆ, ಅದಾಗಬಾರ್ದು. ಒಬ್ಬ ಟ್ರೈನರ್ ಅಂದ್ರೆ ಅವನು ಕಂಪ್ನಿಯ ಪಿಲ್ಲರ್ ಅಂದ್ರೆ ಇನ್ನೊಬ್ಬರಿಗೆ ಟ್ರೈನಿಂಗ್ ಕೊಡ್ತಾ ಇರಬೇಕು. ಯಾವತ್ತು ಅಪರೂಪ ಲಾಂಗ್ ಟೈಮಲ್ಲಿ ಏನೋ ಸ್ವಲ್ಪ ಸಿಸ್ಟಮಲ್ಲಿ ಗೊತ್ತಾಗ್ತಿಲ್ಲ, ಯಾವುದೋ ಒಂದು ಟೈಮಲ್ಲಿ ಸ್ವಲ್ಪ ಸ್ಲೋ ಆಗಿರ್ಬೋದು, ಅವಾಗ ಬೇಕಾದ್ರೆ ನೀವು ಸೀನಿಯರ್ಸ್ನ ಹೆಲ್ಪ್ ತೊಗೋಬೇಕೆ ವಿನ ಪದೇ ಪದೇ ರೀಟ್ರೈನಿಂಗ್ ಹೋಗೋದು ಅದು ಟ್ರೈನರ್ ಲಕ್ಷಣ ಅಲ್ಲ. ಟ್ರೈನರ್ ಲಕ್ಷಣ ಅಬ್ಸರ್ವೇಷನ್, ಟ್ರೈನಿಂಗ್ ಕೊಡೋದು ಮತ್ತು ರೀಟ್ರೈನಿಂಗ್ ಕೊಡೋದು. ಅವರೇ ಇನ್ನೊಬ್ಬರು ಯಾರು ಸ್ಲೋ ಇರ್ತಾರೆ, ಹೊಸ ಹುಡುಗರು ಇರ್ತಾರೆ, ಅವ್ರು ವರ್ಕಲ್ಲಿ ಸ್ಲೋ ಇರ್ತಾರೆ, ಅಂಥವ್ರನ್ನ ನೀವು ಕರ್ಕೊಂಡೋಗಿ ಟ್ರೈನಿಂಗ್ ಕೊಡೋ ಥರ ಎಬಿಲಿಟಿ ನಿಮ್ಮಲ್ಲಿ ಇರಬೇಕು. ಸೊ ಅವ್ರನ್ನ ನಾವು ಟ್ರೈನರ್ ಅಂತ ಹೇಳ್ತೀವಿ. ಹೊಸ ಹುಡುಗ ಬಂದ ಕಂಪ್ನಿ ಏನು ಗೊತ್ತಿಲ್ಲ, ಕಂಪ್ನಿ ಆಪರ್ಚುನಿಟಿ ಗೊತ್ತಿಲ್ಲ, ಅವ್ರನ್ನ ನೀವು ಕರ್ಕೊಂಡೋಗಿ ಕಂಪ್ನಿ ಒಂದು ಆಪರ್ಚುನಿಟೀಸ್ ಏನು, ಕಂಪ್ನಿಯ ಒಂದು ಬೆನಿಫಿಟ್ಸ್ ಏನು, ಕಂಪ್ನಿ ಏನು ಅವಕಾಶ ಇದೆ, ಸೊ ನೀವು ತಿಳಿಸ್ಕೊಡೋ ಒಂದು ಅಂದರೆ ಕ್ವಾಲಿಟಿ ನಿಮ್ಮಲ್ಲಿ ಇರಬೇಕು. ಸೊ ಅವರನ್ನ ನಾವು ಟ್ರೈನರ್ ಅಂತ ಕರಿತೀವಿ. ಆತನು ಕಂಪನಿಯ ಅವಕಾಶಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವುದರ ಜೊತೆಗೆ ಆ ಅವಕಾಶಗಳನ್ನು ಕಲಿಸುವುದರಿಂದ ನೆಕ್ಸ್ಟ್ ಲೆವೆಲ್ಗೆ ಬಡ್ತಿ ಪಡೆಯುವ ಅರ್ಹತೆಯನ್ನು ಸಂಪಾದಿಸುತ್ತಾನೆ. ಪ್ರಮೋಷನ್ಗೆ ಕಂಪನಿ ಅವಕಾಶಗಳು, ಏನು ಅವಕಾಶ ನಿಮ್ಗೆ ಸಿಕ್ಕಿದೆ, ನಿಮ್ಮ ಕಣ್ಮುಂದೆ ಏನು ಅವಕಾಶ ಕಾಣ್ತಿದೆ, ಬ್ರಾಂಚ್ ಮ್ಯಾನೇಜರ್ ಅನ್ನೋದು ಅವಕಾಶ, ಫೈನಾನ್ಷಿಯಲ್ ಫ್ರೀಡಮ್ ಸಿಗುತ್ತೆ ಅನ್ನೋ ಅವಕಾಶ, ಟೈಮ್ ಫ್ರೀಡಮ್ ಸಿಗುತ್ತೆ ಅನ್ನೋ ಅವಕಾಶ, ಟ್ರಾವೆಲ್ ಅರೌಂಡ್ ದ ವರ್ಲ್ಡ್, ಇವೆಲ್ಲವೂ ಕೂಡ ನಿಮಗೆ ಅವಕಾಶ, ಬೆನಿಫಿಟ್ಸ್. ನೀವು ನಿಮ್ಮ ಕಂಪ್ನಿ ಯಾವತ್ತೂ ನಿಮಗೆ ಹೈಡ್ ಮಾಡಿಲ್ಲ, ಎವ್ರಿ ಡೇ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀವಿ ಕಂಪ್ನಿ ಏನು ಅವಕಾಶ ಇದೆ, ನೀನು ಹೆಂಗೆ ಕೆಲಸ ಮಾಡಿ ಹೆಂಗೆ ಬೆಳಿಬೋದು, ಯಾವ ಥರ ಅರ್ನಿಂಗ್ಸ್ ಮಾಡ್ಬೋದು, ಹೆಂಗೆ ಹೆಸರು ಮಾಡ್ಬೋದು, ರೆಕಗ್ನೇಷನ್ ಹೆಂಗೆ ತಗೊಳ್ಬೋದು. ಸೊ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಬರ್ತಾರೆ. ಈ ಅವಕಾಶಗಳನ್ನು ನೀವು ಸಮರ್ಪಕವಾಗಿ ಅಂದರೆ ಅದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಬೇಕು. ಒಂದಿವಸ ಚೆನ್ನಾಗಿ ಮಾಡಿದ್ರೆ ಒಂದಿವಸ ಚೆನ್ನಾಗಿ ಮಾಡಿದ್ರೆ ಇದಲ್ಲ, ಎವ್ರಿ ಡೇ ನಾನ್ ಸ್ಟಾಪ್ ರೆಕಾರ್ಡ್ಸ್ ಇರಬೇಕು. ಅಂದರೆ ಅದು ನೀವು ಆ ಅವಕಾಶನ ಬಳಸ್ಕೋಬೇಕು ಅಂದರೆ ನಿಮ್ಮಲ್ಲಿ ಆ ಒಂದು ವರ್ಕಿಂಗ್ ಎಥಿಕ್ಸ್ ಆ ಥರ ಇರಬೇಕು. ಸಮರ್ಪಕವಾಗಿ ಬಳಸಿಕೊಳ್ಳೋ ಜೊತೆಗೆ ಅವಕಾಶಗಳನ್ನು ಕಲಿಸುವುದರಿಂದ, ಲರ್ನಿಂಗ್ ಅಂಡ್ ಟೀಚಿಂಗ್. ನಾನು ಕಲಿದ ಜೊತೆಗೆ ಈಗ ಯಾರೋ ಒಬ್ರು ಜೂನಿಯರ್ಸ್ ಬರ್ತಾರೆ, ಸರ್ ಇದು ವಿಷನ್ ಸ್ವಲ್ಪ ಹೇಳಿಸ್ಕೊಡಿ, ನಂಗೆ ಗೊತ್ತಾಗ್ತಿಲ್ಲ, ಅಥವಾ ಈ ಸಿಸ್ಟಮ್ ನಂಗೆ ಅರ್ಥ ಆಗ್ತಿಲ್ಲ ಸರ್ ಹೇಳಿ ಸರ್. ಸೊ ನೀವು ಕಲ್ತು ಇನ್ನೊಬ್ಬರಿಗೆ ಕಲಿಸ್ಕೊಡೋ ಒಂದು ಕಲೆ ಇರಬೇಕು. ಸೊ ಅದನ್ನು ಜೊತೆಗೆ ಆ ಕ್ವಾಲಿಟಿ ನಿಮ್ಮಲ್ಲಿ ಬಂತಿದೆ ಅಂದರೆ ಸೊ ನೆಕ್ಸ್ಟ್ ಲೆವೆಲ್ಗೆ ನಿಮ್ಗೆ ಈಸಿಯಾಗಿ ಪ್ರಮೋಷನ್ ಸಿಗುತ್ತೆ. ಸೊ ಚೆನ್ನಾಗಿ ಕೆಲಸ ಮಾಡಿದೆ ಅಂದರೆ ರೆಕಗ್ನೇಷನ್ ಸಿಗುತ್ತೆ, ಚೆನ್ನಾಗಿ ಕೆಲಸ ಮಾಡಿದ್ರೆ ಅಂದರೆ ನಿಮಗೆ ಒಳ್ಳೆ ಹೆಸರು ಸಿಗುತ್ತೆ. ಅಲ್ಲಿಂದ ನಿಮಗೆ ನೆಕ್ಸ್ಟ್ ಲೆವೆಲ್ ಯಾರೊಬ್ರು ಜೂನಿಯರ್ಸ್ ಬಂದು ಕೇಳ್ತಾರೆ, ಆ ಜೂನಿಯರ್ಸ್ ನಿಮಗೆ ಆ ಸಿಸ್ಟಮ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೆ ಅರ್ಥ, ಈ ಸಿಸ್ಟಮ್ ಇದೆ, ನೀವು ಎಕ್ಸ್ಪ್ಲೈನ್ ಮಾಡೋದ್ರಿಂದ ನಿಮ್ಗೆ ಅರ್ಥ ಆಗುತ್ತೆ, ಈ ಸಿಸ್ಟಮ್ ಹಿಂಗೆ ಬಳಸಬೇಕು, ಈ ಸಿಸ್ಟಮ್ನ ನಾವು ಇದೇ ಥರ ನೀವು ಕಂಪ್ಲೀಟಾಗಿ ಬಳಸ್ಕೊಳ್ಳೋದ್ರಿಂದ ಅಥವಾ ಹೇಳ್ಕೊಳ್ಳೋದು ನಿಮಗೆ ಅದರಿಂದ ನಾಲೆಡ್ಜ್ ಸಿಗುತ್ತೆ, ಇಂಪ್ರೂವ್ಮೆಂಟ್ಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಲೆವೆಲ್ಗೆ ಬಡ್ತಿ ಪಡೆಯುವ ಅರ್ಹತೆ. ಬಡ್ತಿ ಮೀನ್ಸ್ ಪ್ರಮೋಷನ್ಸ್. ನೆಕ್ಸ್ಟ್ ಲೆವೆಲ್ಗೆ ಪ್ರಮೋಷನ್ ತಗೊಳ್ಬೇಕು ಅಂದರೆ ನಾನು ಕಲ್ತಿರ್ಬೇಕು. ಟ್ರೈನ್ ಆದವರು ಎಲ್ಲ ಸಿಸ್ಟಮ್, ಮಾರ್ಕೆಟಿಂಗ್ ಸ್ಕಿಲ್ಸ್ ಹಾಗೂ ತಂಡವನ್ನು ನಿರ್ಮಾಣ ಮಾಡೋದನ್ನು ಕಲಿತು ಮುಂದಿನ ಹಂತವನ್ನು ತಲುಪುತ್ತಾನೆ. ಸೊ ಮಾರ್ಕೆಟಿಂಗ್ ಸ್ಕಿಲ್ಸ್, ಸಿಸ್ಟಮ್ ನಾಲೆಡ್ಜ್, ಕಂಪ್ನಿಲಿ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಎಥಿಕ್ಸ್ ಇದೆ, ಇದು ನೀವು ಇನ್ನೊಬ್ರಿಗೆ ಹೇಳ್ಕೊಡ್ತಾ ಇರಬೇಕು. ನೀವು ಎಲ್ಲ ಸಿಸ್ಟಮ್ನ ಫಾಲೋ ಅಪ್ ಮಾಡಬೇಕು. ಆನ್ ಟೈಮ್ ಮೀನ್ಸ್ ಇನ್ ಟೈಮಲ್ಲಿ ಇರಬೇಕು. ರೆಕಾರ್ಡ್ಸ್ ಮಾಡೋ ಕಲೆ ಕಲ್ತ್ಕೊಂಡಿರ್ಬೇಕು. ಸೊ ಅವಾಗ ಮಾತ್ರ ನೀವು ಇನ್ನೊಬ್ಬರಿಗೆ ರೋಲ್ ಮಾಡ್ಲಿಕ್ಕೆ ಗುರ್ತಿಸ್ಕೊಂತೀರ, ಜೊತೆಗೆ ಇನ್ನೊಬ್ಬರಿಗೆ ನೀವು ಟೀಚ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ವೆಂಕಟೇಶ್ ಕೈತಿ ತಂಡವನ್ನು ನಿರ್ಮಾಣ ಮಾಡೋದನ್ನು ಕಲಿತು ಮುಂದಿನ ಅಂದರೆ ನೀವೀಗ ನಿಮಗೆ ಈಗ ನಾನು ಟ್ರೈನರ್ ಆಗಿದ್ದೀನಪ್ಪ, ವಾಟ್ ನೆಕ್ಸ್ಟ್, ನಾನು ಟೀಮ್ ಬಿಲ್ಡ್ ಮಾಡ್ಬೇಕು, ನಾನು ನಂತರ ಹುಡುಗನ ಬಿಲ್ಡ್ ಮಾಡ್ಬೇಕು, ನಂತರ ಸ್ಟ್ರಾಂಗ್ ಹುಡುಗನ ಬಿಲ್ಡ್ ಮಾಡ್ಬೇಕು, ನನಗಿಂತ ಇನ್ನೂ ಬೆಸ್ಟ್ ಆಗಿರೋ ಹುಡುಗನ ನಾನು ಕ್ರಿಯೇಟ್ ಮಾಡಬೇಕು. ನನಗೆ ಏನು ಗೊತ್ತಿದೆ, ಕಂಪ್ನಿ ನನಗೆ ಏನು ಹೇಳ್ಕೊಟ್ಟಿದೆ ಅವಕಾಶ, ಅಥವಾ ನನಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ ನಾನು ಇನ್ನೊಬ್ಬರಿಗೆ ಹೇಳ್ಕೊಟ್ಟು ಅವರಲ್ಲೇ ಸ್ಕಿಲ್ಸ್ನ ಡೆವಲಪ್ಮೆಂಟ್ ಮಾಡಿ ಬೆಸ್ಟ್ ಮಾಡಿಸ್ಬೇಕು. ಸೊ ಅವಾಗ ನಿಮಗೆ ನೆಕ್ಸ್ಟ್ ಲೆವೆಲ್ಗೆ ಬೆಳೆಯೋದಕ್ಕೆ ಅವಕಾಶ ಸಿಕ್ಕೇ ಸಿಗುತ್ತೆ. ಎಸ್ಪೆಷಲಿ ಮಾರ್ಕೆಟಿಂಗ್ ಸ್ಕಿಲ್ಸ್. ಯು ಆರ್ ಎ ಟ್ರೈನರ್, ನಾಟ್ ಮರ್ಚೆಂಟೇಜಲ್ಲಿ ನೀವು ಬೆಸ್ಟ್ ಆಗಿ ಕೆಲಸ ಮಾಡಿರ್ತೀರಾ. ಎವ್ರಿ ಡೇ ಫೀಲ್ಡ್ಗೆ ಹೋದಾಗ
ಸೊ ನೀವು ಆ ರೆಕಾರ್ಡ್ಸ್ನ ಮಾಡುವ ಕಲೆಯನ್ನು ಕಲ್ತಿರ್ತೀರಾ. ನೀವು ಫೀಲ್ಡ್ಗೆ ಹೋದಾಗ ಎವ್ರಿ ಡೇ ನಿಮ್ಮ ಬೆಸ್ಟ್ ಕಮ್ಯುನಿಕೇಶನ್ ಸ್ಕಿಲ್ಸ್ನ ಬಳಸಿ ರೆಕಾರ್ಡ್ಸ್ ಮಾಡ್ಕೊಂಡ್ಬಂದಿರ್ತಾರೆ. ಹಾಗಾಗಿ ನಿಮಗೆ ಟ್ರೈನರ್ ಅಂತ ಪ್ರಮೋಷನ್ ಸಿಕ್ಕಿರುತ್ತೆ. ಇಲ್ಲ ಸುಮ್ಮನೆ ಟ್ರೈನರ್ ಪ್ರಮೋಷನ್ ಕೊಡಲ್ಲ. ಅಂದರೆ ಟ್ರೈನರ್ ಆದಮೇಲೆ ಆ ವರ್ಕಿಂಗ್ ಎಥಿಕ್ಸ್, ಆ ಮಾರ್ಕೆಟಿಂಗ್ ಸ್ಕಿಲ್ಸ್ ಎಕ್ಸ್ಪರ್ಟ್ ಆಗಿರಬೇಕು. ವಾಟ್ ನೆಕ್ಸ್ಟ್ ಅನ್ನೋದು ಕಲಿಯೋದ್ರ ಬಗ್ಗೆ ನಿಮಗೆ ಉತ್ಸಾಹ ಇರಬೇಕು. ಕಂಪನಿಯಲ್ಲಿ ಟ್ರೈನರ್ ಪಾತ್ರ ಅತ್ಯಂತ ಪ್ರಮುಖವಾದ. ಆದ್ದರಿಂದ ಟ್ರೈನರ್ ಕಂಪನಿಯ ಪಿಲ್ಲರ್, ಆಧಾರ ಸ್ತಂಭ ಅಂತ ಕರೀತಾರೆ. ಏನ್ ಹೇಳಿ? ಅಂದ್ರೆ ಯಾಕೆಂದ್ರೆ ಈಗ ನಾವು 4th ಫ್ಲೋರ್ ನಿಂತಿದೀವಿ. 4th ಫ್ಲೋರ್ ನಿಂತಿದ ಕಾರಣ ಆ ಪಿಲ್ಲರ್ನ ಆಧಾರ ಸಪೋರ್ಟ್ ಇಂದ ಇವತ್ತು 4ನೇ ಫ್ಲೋರ್ಗೂ ಬಿಲ್ಡಿಂಗ್ ಇದೆ, 5ನೇ ಫ್ಲೋರ್ಗೂ ಹೋಗಿದೆ. ಬಟ್ ನಾವು 4ನೇ ಫ್ಲೋರ್ ಇಷ್ಟು ಫ್ರೀಡಮ್ ಆಗಿ, ಜೊತೆಗೆ ಇಷ್ಟೊಂದು ನಾವು ಏನು ಧೈರ್ಯವಾಗಿ ಮಾತಾಡ್ತೀವಿ ಬಿಕಾಸ್ ಸ್ಟ್ರಾಂಗ್ ಇದೆ ಪಿಲ್ಲರ್ ಅಷ್ಟೇ. ನೀವು ಸ್ಟ್ರಾಂಗ್, ಕಂಪನಿಯ ಪಿಲ್ಲರ್ ನೀವು ಅಂದ್ರೆ ಅಷ್ಟು ಸ್ಟ್ರಾಂಗ್ ಇರ್ತೀರಾ, ಅಷ್ಟು ಅರ್ಥ ಮಾಡ್ಕೊಂತೀರಾ, ಹಂಗೆ ಜವಾಬ್ದಾರಿ ತಗೊಳ್ತೀರಾ ಅನ್ನೋ ಒಂದು ಪರ್ಪಸ್ ನಾವು ನಿಮ್ಮ ಟ್ರೈನರ್ ಅಂತ ಪ್ರಮೋಟ್ ಮಾಡಿ. ಇನ್ನು ನೀವು ಟ್ರೈನರ್ ಆಗಿ ಮರ್ಚೆಂಟೇಜ್ ಇರ್ತಾನೆ ಬಿಹೇವ್ ಮಾಡ್ತಾರೆ, ಮರ್ಚೆಂಟೇಜ್ ಇರ್ತಾನೆ ಇನ್ನು ನಡ್ಕೊಂತೀರಾ ಅಂತ ಬಂದ್ರೆ ಟ್ರೈನರ್ ಅಲ್ಲ ಅದು. ಅವಾಗ ನೀವು ಇನ್ನು ಮರ್ಚೆಂಟೇಜ್ ಅಲ್ಲ, ಮರ್ಚೆಂಟೇಜ್ಗಿನ್ನ ಫಸ್ಟ್ ಇರ್ತಿರಲ್ಲ, ಹಂಗಿರ್ತೀರ. ಅವಾಗ ಆಲ್ರೆಡಿ ಕಂಪ್ನಿ 15-20 ದಿನ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ನಾಲೆಡ್ಜ್ ತಿಳಿಸ್ಕೊಟ್ಟಿದ್ರೆ, ಸೊ ಮೀಟಿಂಗ್ಸ್ ಅಟೆಂಡ್ ಮಾಡಿದಿರಾ, ಎವ್ರಿ ಡೇ ಮೀಟಿಂಗ್ಸ್ ಆಗಿದೆ, ಟ್ರೈನಿಂಗ್ಸ್ ಅಟೆಂಡ್ ಮಾಡಿದಿರಾ. ಸೊ ಸರ್ ಆಗಿರ್ಬೋದು, ನಾನು ಆಗಿರ್ಬೋದು, ಮೇಡಮ್ ಆಗಿರ್ಬೋದು, ಕಂಪ್ನಿ ಆಪರ್ಚುನಿಟೀಸ್ ನೀವು ಹೇಗಿರ್ಬೇಕು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಬಂದ್ರು. ಸೊ ನೀವು ಅದನ್ನ ಅರ್ಥ ಮಾಡ್ಕೊಂಡು ನೀನು ಮರ್ಚೆಂಟೇಜ್ ಅಂತಾನೆ ಬಿಹೇವ್ ಮಾಡ್ತೀರಾ. ಮರ್ಚೆಂಟೇಜ್ ಮುಂಚೆ ಹೆಂಗಿದೋ ಅದೇ ಆಟಿಟ್ಯೂಡ್ ಅಂತ. ಕಂಪ್ನಿಗೆ ಬಂದ್ಮೇಲೆ ಬದಲಾವಣೆ ಸ್ಟಾರ್ಟ್ ಆಗಬೇಕು. ಆ ಬದಲಾವಣೆ ನಿಮ್ಮನ್ನ ಕಂಪ್ನಿ ಪಿಲ್ಲರ್ ಅವರು ಬೆಳೆಸುತ್ತೆ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಹೋಗೋಣವಾ? ಸೊ ಟ್ರೈನರ್ನ ಮಂತ್ರಗಳು ಇದು ನಿಮ್ಮ ಅಂದ್ರೆ ನೀವು ಟ್ರೈನರ್ ಆಗಿದ್ರ ಅಂದ್ರೆ ನಿಮ್ಮ ಎವ್ರಿ ಡೇ ನೀವು ಜಪಿಸಬೇಕಾದ ಮಂತ್ರಗಳು. ಸೊ 5 ಮಂತ್ರಗಳು: ಆಕ್ಷನ್, ಡುಪ್ಲಿಕೇಶನ್, ಕನ್ಸಿಸ್ಟೆನ್ಸಿ, ರಿಲೇಶನ್ಶಿಪ್, ಲರ್ನ್ ಅಂಡ್ ಟೀಚ್. ಈ 5 ಮಂತ್ರ ನೀವು ಎವ್ರಿ ಡೇ ಜಪಿಸ್ಬೇಕಾದ್ರೆ ಬರ್ಕೋಬೇಡಿ ಸಂದ್ರೆ ಮೇಡಮ್, ಕೇಳಿಸ್ಕೊಡಿ. ಆಕ್ಷನ್ ಬೆಸ್ಟ್ ಆಗಿರ್ಬೇಕು. ಫೀಲ್ಡ್ಗೆ ಹೋಗಿದ್ರೆ ಅಲ್ಲೇ ಫೀಲ್ಡ್ಗೆ ನಿಮ್ಮನ್ನು ಕಳಿಸ್ತೀರ ಅಂದಮೇಲೆ ವಾಪಸ್ ಬರ್ಬೇಕಾದ್ರೆ ಓಕೆಪ್ಪ ಇವ್ರು ಆರ್ಡರ್ ಫಾರ್ಮ್ ಕಡಿಮೆ 40 ಪೀಸ್ ಇರುತ್ತೆ, 50 ಪೀಸ್ ಮಾಡ್ಕೊಂಡು ಬಂದೇ ಬರುತ್ತೆ. ಈಗ ಕಾಂಪಿಟೇಷನ್ ವಿನ್ ಆಗಿರುತ್ತೆ. ಆಕ್ಷನಲ್ಲಿ ಬೆಸ್ಟ್ ಆಗಿರ್ಬೇಕು. ಅಂದರೆ ವರ್ಕಿಂಗ್ ಎಥಿಕ್ಸಲ್ಲಿ ನೀವು ಸ್ಟ್ರಾಂಗ್ ಅಂತ ಪ್ರೂವ್ ಮಾಡಬೇಕು. ಸೊ ಇದು ನಿಮ್ಮ ಮಂತ್ರ. ನಾನು ಫೀಲ್ಡ್ಗೆ ಹೋಗಿದ್ದೀನಿ, ನಾನು ಫೀಲ್ಡ್ಗೆ ಹೋಗಿ 5, 10, 15 ಇದು ನನ್ನ ಕೆಪಾಸಿಟಿ, ನನ್ನ ಸ್ಟ್ರೆಂತಾ. ಟ್ರೈನರ್ನ ಸ್ಟ್ರೆಂತೇ ಬೇರೆ. ಮರ್ಚೆಂಟೇಜಲ್ಲೇ ಆಲ್ರೆಡಿ ಒಂದು 40-50 ಮಾಡಿರ್ತಾನೆ, ಟ್ರೈನರ್ ಆದ್ಮೇಲೆ ಇನ್ನೂ ಜಾಸ್ತಿ ಮಾಡಬೇಕು. ಟ್ರೈನರ್ ಆದ್ಮೇಲೆ 30-20 ಇಳಿತಾನೆ ಅಂದರೆ. ಸೊ ಆಕ್ಷನ್ ಬೆಸ್ಟ್ ಆಗಿರಬೇಕು. ಡುಪ್ಲಿಕೇಶನ್, ಓಕೆ ಇವಾಗ ನಾನು ಟ್ರೈನರ್ ಆಗಿದ್ದೀನಿ, ವಾಟ್ ನೆಕ್ಸ್ಟ್ ಅಂತ ಬಂದಾಗ ನಿಮ್ಮ ಕಣ್ಣು ಮುಂದೆ ಕಾಣದೆ ನೆಕ್ಸ್ಟ್ ಲೆವೆಲ್ಗೆ ಪ್ರಮೋಷನ್ ತಗೊಳ್ಬೇಕು ಅಥವಾ ನೆಕ್ಸ್ಟ್ ಲೆವೆಲ್ ಬೆಳಿಬೇಕು ಅಂದರೆ ಡುಪ್ಲಿಕೇಟ್ ಮಾಡಲೇಬೇಕು. ನಂತರ ಹುಡುಗನ ನಾನು ಕ್ರಿಯೇಟ್ ಮಾಡಲೇಬೇಕಾಗುತ್ತೆ. ಸೊ ನಿಮ್ಮ ಥರ ಹುಡುಗನ ಕ್ರಿಯೇಟ್ ಮಾಡಬೇಕು ಅಂದರೆ ಆ್ಯಕ್ಷನ್ ಸ್ಟ್ರಾಂಗ್ ಇರಬೇಕು. ಆ್ಯಕ್ಷನ್ ಸ್ಟ್ರಾಂಗ್ ಇದ್ದಾಗ ಸೊ ಅಬ್ಸರ್ವೇಷನ್ ಸಿಗುತ್ತೆ, ನೀವು ಟೀಮ್ ಬಿಲ್ಡ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಆ್ಯಕ್ಷನ್, ಡುಪ್ಲಿಕೇಶನ್. ನೀವು ನೆಕ್ಸ್ಟ್ ಲೆವೆಲ್ಗೆ ಓಕೆಪ್ಪ ಈ ಸೆಟ್ ಲೀಡರ್ ಅಂತ ಗುರುತಿಸ್ಕೊಳ್ಬೇಕು. ಲೀಡರ್ ಅಂದರೆ ನಾಯಕ. ಯಾರು ನಾಯಕ ಅಂದರೆ ನಿಮ್ದೊಂದು ಟೀಮ್ ಇಲ್ಲ ಅಂದಾಗ ನೀವು ಯಾರು ನಾಯಕ? ಸೊ ನೀವೊಂದು 3 ಜನ ಸರ್ ನನ್ನ ಟೀಮು ಸರ್, ನನ್ನ ಟೀಮ್ ಲೀಡ್ರು, ನನ್ನ ಟೀಮ್ ನೋಡಿ ಸರ್ 3 ಜನ ಇದ್ದಾರೆ, ನನ್ನ ಟೀಮಲ್ಲಿ 4 ಜನ ಇದ್ದಾರೆ ಸರ್ ಅಂದರೆ ನೀವು ಹೇಳ್ಕೋಬೋದು, ಗುರುತಿಸ್ಕೋಬೋದು. ನನ್ನ ಟೀಮ್ ಲೀಡರ್ ಸರ್, ನನ್ನ ಟೀಮಲ್ಲಿ 4 ಜನ ಇದ್ದಾರೆ ಸರ್, 5 ಜನ ಬಿಲ್ಡ್ ಮಾಡಿದ್ದೀನಿ ಸರ್. ಸೊ ಆ ಟೀಮ್ ಲೀಡರ್ ಹೇಳ್ಕೋಬೇಕು ಅಂದರೆ ಡುಪ್ಲಿಕೇಶನ್ ಇಂಪಾರ್ಟೆಂಟ್. ಆ್ಯಂಡ್ ಕನ್ಸಿಸ್ಟೆನ್ಸಿ. ನೀವು ಆ್ಯಕ್ಷನಲ್ಲೂ ಅಷ್ಟೇ, ಡುಪ್ಲಿಕೇಶನ್ ಟೀಮ್ ಬಿಲ್ಡ್ ಮಾಡೋದಲ್ಲೂ ಅಷ್ಟೇ ಕನ್ಸಿಸ್ಟೆನ್ಸಿ ಇರಬೇಕು. ಹೇಗೆ ಸಪೋಸ್ ಈಗ ಒಂದು ಟೀಮ್ ಲಾಸ್ ಆಯಿತು ಅಂತ ತಕ್ಷಣ ಅಯ್ಯೋ ಹೋಗ್ಬಿಟ್ನಲ್ಲಪ್ಪ. ಸೊ ನಿಮ್ಮಿಂದ ಅವರು ನೀವು ಕರ್ಕೊಂಡು ಟ್ರೈನಿಂಗ್ ಕೊಟ್ಟಿದ್ದಕ್ಕೆ ಆ ಹುಡುಗ ಅವ್ನಿಗೆ ಆಪರ್ಚುನಿಟಿ ಅರ್ಥ ಆಗಿಲ್ಲ, ಇಷ್ಟ ಆಗಿಲ್ಲ, ಏನೋ ಮಿಸ್ಟೇಕ್ಸ್ ಮಾಡಿರ್ತಾರೆ, ಇಲ್ಲ ನಾನು ಇನ್ಮೇಲೆ ಆ ಥರ ಆಗ್ಬಾರ್ದು, ಇನ್ನೊಂದು ಹುಡುಗ ಬಿಲ್ಡ್ ಮಾಡ್ತೀನಿ, ಇನ್ನೊಂದು ಟೀಮ್ನ ಬಿಲ್ಡ್ ಮಾಡ್ತೀನಿ. ಅಂದರೆ ಆ್ಯಕ್ಷನಲ್ಲೂ ಕನ್ಸಿಸ್ಟೆನ್ಸಿ, ಡುಪ್ಲಿಕೇಶನ್ಲೂ ಕನ್ಸಿಸ್ಟೆನ್ಸಿ. ಅಂದರೆ ಟೀಮ್ನ ಲಾಸ್ ಆಗದಿರತ್ತ ನೋಡ್ಕೋಬೇಕು ನೀವು. ಕನ್ಸಿಸ್ಟೆನ್ಸಿ. ರಿಲೇಶನ್ಶಿಪ್ ಮೀನ್ಸ್ ಸಂಬಂಧ. ನಿಮ್ಮ ಜೊತೆ, ಟೀಮ್ ಜೊತೆ, ಕಂಪ್ನಿ ಜೊತೆ, ಸೀನಿಯರ್ಸ್ ಜೊತೆ ಆ ರಿಲೇಶನ್ಶಿಪ್ ಹೇಗಿರುತ್ತೆ? ಆ ರಿಲೇಶನ್ಶಿಪ್ ಚೆನ್ನಾಗಿದೆ ಅಂದರೆ ಟೀಮ್ ನಿಮಗೆ ಸಪೋರ್ಟಿವ್ ಆಗಿರುತ್ತೆ, ಲಾಂಗ್ ಟೈಮ್ ಉಳ್ಕೊಳುತ್ತೆ. ಆ ಟೀಮ್ ಚೆನ್ನಾಗಿರ್ಬೇಕು, ಲಾಂಗ್ ಟೈಮ್ ಉಳ್ಕೋಬೇಕು ಅಂದರೆ ಸೊ ರಿಲೇಶನ್ಶಿಪ್ ತುಂಬ ಇಂಪಾರ್ಟೆಂಟು. ಆ ಸಂಬಂಧ ನೀವು ಎಷ್ಟು ಚೆನ್ನಾಗಿ ಅವ್ರಿಗೂ ಜೊತೆ ರಿಲೇಶನ್ಶಿಪ್ ಇಟ್ಕೊಳ್ತೀರ. ಪ್ರೊಫೆಷನಲ್ ರಿಲೇಶನ್ಶಿಪ್. ಈಗ ಏನೋ ಒಂದು ಮಿಸ್ಟೇಕ್ಸ್ ಮಾಡ್ದ, ಅವನ್ನ ಹರ್ಟ್ ಮಾಡೋದಕ್ಕಿಂತ ಮುಂಚೆ ಅರ್ಥ ಮಾಡಿಸ್ತಾ ಬಂದಾಗ ಆ ಹುಡುಗನಿಗೆ ಅಂದರೆ ನಂಗೆ ಸಪೋರ್ಟಿವ್ ಆಗಿ ಯಾರು ನನ್ನ ತಪ್ಪುಗಳನ್ನ ತಿಳಿ ಹೇಳೋದಕ್ಕೆ ಯಾರೊಬ್ರು ಇದ್ದಾರಪ್ಪ, ನಾನು ತುಂಬ
ನೋಡಿ ಐ ಆಮ್ ಲಕ್ಕಿ ಪರ್ಸನ್ ಅಂತ ಅನ್ಕೋಬೇಕು ಹುಡುಗರಿಗೆ. ನೀವು ಏನು ಸಣ್ಣ ಮಿಸ್ಟೇಕ್ಸ್ ಮಾಡಿದಾಗ ಅವ್ನಿಗೆ ಡೌನ್ ಮಾಡೋದು, ಹರ್ಟ್ ಮಾಡೋದು ಬಂದಾಗ ಅವ್ನಿಗೆ ಅನ್ಸುತ್ತೆ ಏನಪ್ಪ ಇಷ್ಟು ಸಣ್ಣ ಮಿಸ್ಟೇಕ್ ಹಿಂಗೆ ಅಂತಾರೆ, ಹಿಂಗೆ ಬೇಜಾರು. ರಿಲೇಷನ್ಶಿಪ್ ಸ್ಟ್ರಾಂಗ್ ಇದ್ದಾಗ ಸೊ ನೀವು ಒಂದು ಮಾತು ಅಂದ್ರೂ ಕೂಡ ನನ್ನ ಒಳ್ಳೇದಕ್ಕೆ ಕೇಳಿದಾರಪ್ಪ, ನನ್ನ ಒಳ್ಳೇದಕ್ಕೆ ಕೇಳಿದೆ, ಸೊ ಅವಾಗ ಅರ್ಥ ಆಗುತ್ತೆ, ಉಳ್ಕೊತಾರೆ. ಸೊ ಅವಾಗ ರಿಲೇಷನ್ಶಿಪ್ ಸ್ಟ್ರಾಂಗ್ ಇರಬೇಕು. ಲರ್ನಿಂಗ್ ಆ್ಯಂಡ್ ಟೀಚಿಂಗ್, ಸೊ ನೀವು ಯಾವಾಗಲೂ ಕಲಿತಲೇ ಇರಬೇಕು, ಕಲಿಬೇಕು. ಅದಕ್ಕೆ ಹೇಳಿದ್ದು ಮ್ಯಾನ್ಯಲ್ ಓದಬೇಕು ಅಂತ. ಮ್ಯಾನ್ಯಲ್ ಯಾವಾಗಲೂ ಈಗ ನೀವು ಮರ್ಚೆಂಟೈಸರ್ ಮ್ಯಾನ್ಯಲ್ ಓದಿ. ಮರ್ಚೆಂಟೈಸರ್ ಅಂದರೆ ಮರ್ಚೆಂಟೈಸರ್ನ ಟೀಮ್ ಬಿಲ್ಡ್ ಮಾಡೋದು ಹೆಂಗೆ, ಅವ್ನು ಹ್ಯಾಂಡಲ್ ಮಾಡೋದು ಹೆಂಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಟ್ರೈನರ್ಸ್ ಮ್ಯಾನ್ಯಲ್ ಓದಿ. ಇವಾಗ ನಾನು ಟ್ರೈನರ್ಸ್ ಆಗಿದ್ದೀನಪ್ಪ, ನನ್ನ ಏನು ಕ್ವಾಲಿಟೀಸ್ ಇರಬೇಕು ಅಂತ. ಸೊ ಓದ್ಕೊಂಡು ಯಾವಾಗಲೂ ಅಷ್ಟೇ ಕಲಿತಾ ಇರಬೇಕು, ಜೊತೆಗೆ ಕಲಿಸೋ ಕಲೆ ನಿಮ್ಮಲ್ಲಿ ಬರ್ತಾ ಬರೋದು. ಅವಾಗ ನೀವು ಬೆಸ್ಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಅಂದರೆ ನೀವು ಯಾವಾಗಲೂ ಈ 5 ಮಂತ್ರಗಳು ನೀವು ಯಾವಾಗಲೂ ನೆನೆಸ್ಕೊಂತಿರ್ಬೇಕು. ದಿಸ್ ಇಸ್ ಮೈ ಸಕ್ಸಸ್ ಸೂತ್ರ, ಸಕ್ಸಸ್ ಮಂತ್ರಾಸ್ ಅಂತ ಅನ್ಕೋಬೇಕು. ಆಕ್ಷನ್, ಡುಪ್ಲಿಕೇಶನ್, ಕನ್ಸಿಸ್ಟೆನ್ಸಿ, ರಿಲೇಶನ್ಶಿಪ್, ಲರ್ನ್ ಅಂಡ್ ಟೀಚ್. ಪರಿಪೂರ್ಣ ಟ್ರೈನರ್ ಎಂದರೆ, ಪರಿಪೂರ್ಣ ಟ್ರೈನರ್ ಅಭಿಷೇಕ್ ಈ ಕಡೆ ನೋಡಿ. ಪರಿಪೂರ್ಣ ಟ್ರೈನರ್ ಅಂದರೆ ಯಾವ ಸಂದರ್ಭದಲ್ಲಾದರೂ ಎಷ್ಟೇ ಅಬ್ಸರ್ವೇಷನ್ಸ್ ಇದ್ದರೂ, ಎಷ್ಟೇ ರೀಟ್ರೈನಿಂಗ್ ಇದ್ದರೂ ಅವರಿಗೆ ಸರಿಯಾದ ರೀತಿಯಲ್ಲಿ ತರಬೇತಿ ಕೊಡುವ ಜೊತೆಗೆ ಅವರನ್ನು ಬಲಿಷ್ಠರನ್ನಾಗಿಸುವುದು. ಆತನು ತಂಡದ ಎಲ್ಲ ಸದಸ್ಯರಿಗೂ ಮಾದರಿಯಾಗಿರ್ತಾನೆ, ಏಕೆಂದರೆ ಆತನನ್ನು ಎಲ್ಲರೂ ಗಮನಿಸಿರ್ತಾನೆ, ಆತನೇ ತಂಡದ ಕೇಂದ್ರ ಬಿಂದುವಾಗಿರ್ತಾನೆ. ಸೊ ನಿಮ್ಮನ್ನ ಪ್ರತಿಯೊಬ್ಬ ಮರ್ಚೆಂಟೈಸರ್ಸ್ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಈ ಟ್ರೈನರ್ ಹೆಂಗೆ, ಈ ಸರ್ ಹೆಂಗೆ, ಈ ಮೇಡಮ್ ಹೆಂಗೆ, ಪ್ರತಿಯೊಬ್ಬರು ಅಬ್ಸರ್ವ್ ಮಾಡ್ತಿರ್ತಾರೆ. ಹಾಗಾಗಿ ಪರಿಪೂರ್ಣ ಟ್ರೈನಿಂಗ್ ಎಂಥ ಸಂದರ್ಭದಲ್ಲಿ ಎಷ್ಟೇ ಅಬ್ಸರ್ವೇಷನ್ ರೀಟ್ರೈನಿಂಗ್ ಇದ್ರು ನಾನು ಕರ್ಕೊಂಡು ನಾನು ಟ್ರೈನ್ ಅಪ್ ಮಾಡ್ತೀನಿ ಸರ್, ನಾನು ಕರ್ಕೊಂಡು ಹೋಗ್ತೀನಿ, ನಾನು ಟ್ರೈನಿಂಗ್ ಕೊಡ್ತೀನಿ, ನಾನು ಅವ್ರಿಗೆ ಸ್ಟ್ರಾಂಗ್ ಮಾಡ್ತೀನಿ. ಒಂದು ಟೈಮ್ ನಾವು ಫೀಲ್ಡ್ ವರ್ಕ್ ಮಾಡ್ಬೇಕಾದ್ರೆ ಸೊ 2 ಅಬ್ಸರ್ವೇಷನ್ 4 ಅಬ್ಸರ್ವೇಷನ್ ಕರ್ಕೊಂಡು ಹೋಗಿದ್ದೀವಿ. 4 ಅಬ್ಸರ್ವೇಷನ್ ರೀಟ್ರೈನಿಂಗ್. ಸರ್ ನಾನು ಕರ್ಕೊಂಡು ನಾನು ಕ್ಲಿಕ್ ಮಾಡ್ತೀನಿ ಸರ್, ಅಂದರೆ ಅವರು ಸ್ಟ್ರಾಂಗ್ ಇರೋರು. ಅವ್ರು ಒಂದ್ಸಲಿ ರೀಟ್ರೈನಿಂಗ್ ಹೋದ್ರೆ ಮತ್ತೆ ರೀಟ್ರೈನಿಂಗ್ ಹೋಗ್ತಾರೆ, ಹಂಗೆ ಟ್ರೈನಿಂಗ್ ಕೊಡೋದು. ಅಷ್ಟು ನೀವು ಸ್ಟ್ರಾಂಗ್ ಇರಬೇಕು. ಸರ್ ರೀಟ್ರೈನಿಂಗ್, ಸರ್ ಅಬ್ಸರ್ವೇಷನ್ಸಾ, ನಾವು ಕೊಡ್ತಿದ್ರು ತೊಗೊಂಡೋಗಿ ರೆಡಿ ಇರ್ಬೇಕು. ಸರ್ ನಾನು ಟಾಪ್ ಇದ್ದೀನಿ ಸರ್, ನಂಗೆ ಅಬ್ಸರ್ವೇಷನ್ಸ್ ಬೇಕು. ನಾನು ಟಾಪ್ ಇದ್ದೀನಿ ಸರ್, ನಂಗೆ ಸರ್ ನಾನು ಟಾಪ್ ಬರಬೇಕು ಏನು ಮಾಡ್ಬೇಕು ಕೇಳ್ಕೊಡಿ. ಅಬ್ಸರ್ವೇಷನ್ ತೊಗೊಂಡೋಗಿ ನಾನು ಟಾಪ್ ಬರ್ಬೇಕು ಸರ್, ಏನು ಮಾಡ್ಬೇಕು ಹೇಳಿ. ಟಾಪ್ ಬನ್ನಿ, ಅಬ್ಸರ್ವೇಷನ್ ತೊಗೊಂಡೋಗಿ. ಅವಾಗ ನೀವು ಕೂಡ ಬೆಸ್ಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ, ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಆಕ್ಷನ್ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಲೈಟಾಗಿ ಹೇಳ್ಕೊಂಡು ಹೋಗ್ತೀನಿ. ಒಂದು, ದುಡ್ಡು ಸಿಗುತ್ತಾ? ದುಡ್ಡು ನೀವು ಎಲ್ಲರೂ ಬಂದರೆ ದುಡ್ಡುಗೋಸ್ಕರ ತಾನೆ. ಸ್ವಲ್ಪ ವಾಯ್ಸ್ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ, ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಆಕ್ಷನ್ ಮಾಡೋದ್ರಿಂದ? ಒಂದು, ಮನಿ ದುಡ್ಡು ಸಿಗುತ್ತಾ ನಿಮಗೆ? ಫೀಲ್ಡ್ಗೆ ಹೋಗಿ ಎವ್ರಿ 40, 50, 70, 80 ಮಾಡಿದ್ರೆ ಪ್ರತಿದಿನ ಸರ್ ನಿಮಗೆ ಪ್ರತಿದಿನ ದುಡ್ಡು ಮಾಡ್ಬೋದಾ? ಒಂದು ದಿನಕ್ಕೆ 400 ರೂಪಾಯಿ ಉಳಿಸಪ್ಪ, 400 ರೂಪಾಯಿ ಉಳಿಸಪ್ಪ. ಅದು ನಿಮ್ಮ ಖರ್ಚೆಲ್ಲ ಕಳ್ಕೊಂಡು 400 ರೂಪಾಯಿ ಉಳಿಸಿದ್ರು ತಿಂಗಳಿಗೆ ಎಷ್ಟಾಯಿತು? 12,000 ರೂಪಾಯಿ. ಆಟ ಆಡ್ಕೊಂಡು 12,000 ರೂಪಾಯಿ ದುಡಿಬೋದು. ಆಟ ಆಡ್ಕೊಂಡು ನಗ್ತಾ ಮಾತಾಡ್ಕೊಂಡು ಖುಷಿಯಿಂದ ಒಂದು ಎಂಟರ್ಟೈನ್ಮೆಂಟ್ ತೊಗೊಂಡು ಎಂಜಾಯ್ಮೆಂಟ್ ಮಾಡಿಕೊಂಡು 12,000 ರೂಪಾಯಿ ದುಡಿಬೋದು. ಇನ್ನೊಂದು ಚೂರು ಎಕ್ಸ್ಟ್ರಾ ಎಫರ್ಟ್ ಹಾಕಿದ್ದೀವಿ ಅಂದರೆ 15,000 ರೂಪಾಯಿ. ಲಕ್ಷ್ಮಣ ಎಫರ್ಟ್ ಹಾಕಿದ್ರೆ 25,000-30,000 ರೂಪಾಯಿ ದುಡಿಬೋದು. ಆ ಥರ ಎಫರ್ಟ್ ಹಾಕಿದ್ರೆ ಅಂದರೆ ನಿಮ್ಮಲ್ಲಿ ಆ ಆಕ್ಷನ್ ಕ್ವಾಲಿಟಿ ಬೆಸ್ಟ್ ಇದೆ ಅಂದರೆ, ಒಂದು ದುಡ್ಡು ಸಿಗುತ್ತೆ, ಎರಡನೇದು ರೆಕಗ್ನೈಸೇಷನ್ ಸಿಗುತ್ತಾ? ಈಗ 100 ಮಾಡಿದಾಗ 70 ಮಾಡಿದಾಗ 80 ಮಾಡಿದಾಗ ಎಲ್ಲರ ಮುಂದೆ ರೆಕಗ್ನೈಸ್ ಮಾಡ್ತೀವಾ? ರೆಕಗ್ನೈಸೇಷನ್ ಸಿಗುತ್ತೆ. ಮೇನ್ ಇಂಪಾರ್ಟೆಂಟು ಟೀಮ್ ಬಿಲ್ಡಿಂಗಿಗೆ ಹೆಲ್ಪ್ ಆಗುತ್ತೆ. ಯಾಕೆ? ಟಾಪ್ 1 ಬಂದಾಗ ಅಬ್ಸರ್ವೇಷನ್ ಕರ್ಕೊಂಡು ಹೋಗ್ಬೋದಾ? ನೀವು 10-15 ಮಂದಿ ಹಂಗೂ ಅಬ್ಸರ್ವೇಷನ್ ಕೊಡಿ ಸರ್, ಎಲ್ಲಿಂದ ಕೊಡೋಣ? 50 ಮಾಡಿ ಸರ್, 50 ಮಾಡ್ತಾಯಿದ್ದೀನಿ ಸರ್, 70 ಮಾಡ್ತಾಯಿದ್ದೀನಿ ಸರ್, ನೋಡಿ ಸರ್ ನೆನ್ನೆ 60 ಮಾಡಿದ್ದೀನಿ, 70 ಮಾಡಿದ್ದೀನಿ, ಅಬ್ಸರ್ವೇಷನ್ ಕೊಡಿ ಸರ್ ಅಂತ ಬಂದು ಕೇಳಿ. ಅವಾಗ ನಮ್ಗೆ ನಿಮ್ಮ ಎಫರ್ಟ್ ಗುರ್ತಿಸ್ತಾ ಇರ್ತೀವಿ. ಅವಾಗ ನಮ್ಗೆ ಅನ್ಸುತ್ತೆ, ಅಯ್ಯೋ ಏನಪ್ಪ ನಾವೇ ಮಿಸ್ಟೇಕ್ಸ್ ಮಾಡ್ತೀವಿ, ಅಬ್ಸರ್ವೇಷನ್ ಕೊಡಬೇಕು ಅಂತ. 70 ಮಾಡಿದ್ರು 80 ಮಾಡಿದ್ರು ಬಂದು ವಾಪಸ್ ಹಂಗೆ ಓದ್ತಿತ್ತು, ಬ್ಯಾಗ್ ಇಟ್ಕೊಂಡು ಸರ್ 100 ಮಾಡಿದ್ದೀನಿ ಸರ್, ನೆನ್ನೆ 100 ಮಾಡೋಕ್ಕೆ ಎಷ್ಟು ಎಫರ್ಟ್ ಹಾಕಿದ್ದೀನಿ ಗೊತ್ತಾ ಸರ್, ನಂಗೆ ಅಬ್ಸರ್ವೇಷನ್ ಬೇಕೇ ಬೇಕು ಸರ್, ಪಟ್ಟಿಟ್ಟು ಕೂತ್ಕೊಂಡು. ಅವಾಗ ನಾವು ಸ್ವಲ್ಪ ಬೆಂಡೆತ್ಕೋತೀವಿ, ನಮ್ಮನ್ನು ಅಬ್ಸರ್ವೇಷನ್ ಕೊಡಬೇಕು ಸರ್. ಇವಾಗ ನಾವು ಅಬ್ಸರ್ವೇಷನ್ಸ್ ಯಾಕೆ ಕಳಿಸ್ತಿಲ್ಲ ಹೇಳಿ? ಎಲ್ಲಿ ಆಕ್ಷನಲ್ಲಿ ಬೆಸ್ಟ್ ಆಗೋ ಪ್ರಯತ್ನನೇ ಮಾಡ್ತಿಲ್ಲ. ಆಕ್ಷನ್ ಬೆಸ್ಟ್ ಆಗೋ ಪ್ರಯತ್ನ ನೀವು ಮಾಡಿ ನೋಡಿ ನಿಮ್ಮಿಂದ ನಿಮ್ಗೆ ಗೊತ್ತಿಲ್ಲದಂಗೆ ಟಕ ಟೀಮ್ ಬಿಲ್ಡ್ ಆಗುತ್ತೆ. ಅಂದರೆ ನೀವು ಅಷ್ಟು ಕಾನ್ಸಂಟ್ರೇಟ್ ಅದನ್ನು ಪಡ್ಕೊಳ್ಳೇಬೇಕು ಅನ್ನೋ ಆಟ ಜೈಲಿಯಲ್ಲಿ ನೋಡಿ. ಮನಿ, ರೆಕಗ್ನೈಸೇಷನ್, ಅಬ್ಸರ್ವೇಷನ್ ಸಿಗುತ್ತೆ, ಪ್ರಮೋಷನ್ ಸಿಗುತ್ತೆ. ಆಕ್ಷನ್ ಬೆಸ್ಟ್ ಆಗಿದೆ ಅಂದರೆ ಪ್ರಮೋಷನ್ ಸಿಗುತ್ತೆ ಅಲ್ವಾ? ಬೆಸ್ಟ್ ಕಮ್ಯುನಿಕೇಶನ್ ಸ್ಕಿಲ್
ಎಸ್ ಆರ್ ನೋ? ಯಾಕೆ ಈಗ ಸುಷ್ಮಾ ಮೇಡಮ್ಗೆ ಆಗಲಿ, ಲಕ್ಷ್ಮಿ ಮೇಡಮ್ಗೆ ಆಗಲಿ, ಪ್ರಿಯಾ ಮೇಡಮ್ಗೆ ಆಗಲಿ, ಕೆಲಸ ವಿಕಾಸ್ ಸರ್ಗೆ ಆಗಲಿ, ಈ ಕೆಲವರು ನೋಡಿ ನಮ್ಮ ಸತೀಶ್ ಅವರು ಸ್ಟಾರ್ಟಿಂಗ್ ಬಂದ ತಕ್ಷಣ ಸಖತ್ ಕೆಲಸ ಮಾಡೋ ಅಭಿಷೇಕ್ ಅಂದ್ರೆ ಅವ್ರಲ್ಲಿ ಬೆಸ್ಟ್ ಕಮ್ಯುನಿಕೇಶನ್ ಸ್ಕಿಲ್ ಇತ್ತು, ಅದನ್ನ ಇಂಪ್ರೂವ್ಮೆಂಟ್ ಮಾಡೋ ಪ್ರಯತ್ನನೇ ಮಾಡಿಲ್ಲ. ಅದಕ್ಕೆ ಇವತ್ತು ಕೆಲವು ಟೈಮ್ ರಿಸಲ್ಟ್ ಮಾಡೋಕ್ಕೆ ಇನ್ನೂ ನಾನು 2ನೇ ಸಲ ರಿಪೋರ್ಟ್ ಕಲೆಕ್ಟ್ ಮಾಡೋ ಕಾಲ್ ಮಾಡಿದ್ರು, ಸರ್ ಇನ್ನೂ 3 ಸಹ, ಇನ್ನೂ 5 ಸಹ. ಫಸ್ಟ್ ಟೈಮ್ ಕಾಲ್ ಮಾಡಿದಾಗ ಮಧ್ಯಾಹ್ನ ಆಲ್ರೆಡಿ 30,000 ಅನ್ನೋದು, ಒಳ್ಳೆ ಸ್ಟ್ರಾಂಗ್ ಟೈಗರಪ್ಪ ಅಂತ. ಬಟ್ ಆ ಸ್ಟ್ರಾಂಗ್ ಟೈಗರ್ ಉಳಿಸ್ಕೊಳ್ಳೋ ಪ್ರಯತ್ನನೇ ಮಾಡಿಲ್ಲ. ಸೊ ಇನ್ಮೇಲೆ ನೀವು ಇದು ಬರೀ ಆಫೀಸ್ಗೆ ಟ್ರೈನರ್ ಅಲ್ಲಪ್ಪ, ಇಡೀ ಕಂಪ್ನಿ ಲೆವೆಲ್ ಟ್ರೈನರ್, MD ಸರ್ವರೆಗೂ ಗೊತ್ತಾಗುತ್ತೆ. ಹಾಗಾಗಿ ನಿಮ್ಮ ವರ್ಕಿಂಗ್ ಎಥಿಕ್ಸ್ ಆ ಥರ ಇರಬೇಕು. ಅದಕ್ಕೆ ಇದು ವರ್ಲ್ಡ್ ಬೆಸ್ಟ್ ಆಪರ್ಚುನಿಟಿ. ಎಸ್ ಆರ್ ನೋ? ಸೊ ಪ್ರಮೋಷನ್ ಡುಪ್ಲಿಕೇಶನ್ ಮಾಡೋದ್ರಿಂದ ಏನು ಸಿಗುತ್ತೆ ಸರ್? ಈ ಯಾಕೆ ಸರ್ ಟೀಮ್ ಬಿಲ್ಡ್ ಮಾಡಬೇಕು? ನಂಗೆ ಏನು ಸರ್ ಬೆನಿಫಿಟ್ಸ್ ಹೇಳಿ ಸರ್? ನಾನು ಯಾಕೆ ಸರ್ ಟೀಮ್ ಬಿಲ್ಡ್ ಮಾಡಬೇಕು? ನಾನು ದುಡ್ಡು ಹಂಗೆಲ್ಲ ಮಾಡೋಕ್ಕಾಗಲ್ಲ ಸರ್. ನಾನು ಒಬ್ಬನೇ ಲೈಫ್ ಲಾಂಗ್ ಸೇಲ್ಸ್ ಮಾಡ್ತೀನಿ, ತೊಂದರೆ ಮಾಡಿಬಿಟ್ಟು ನಾವು ಟೀಮ್ ಬಿಲ್ಡ್ ಮಾಡಲ್ಲ ಸರ್. ನಮ್ಮ ಲೈಫ್ ಟೀಮ್ ಬಿಲ್ಡಿಂಗ್ ಅದು ಪ್ರೊಫೆಷನಲ್ ವರ್ಡ್, ಬಿಸ್ನೆಸ್ ವರ್ಡ್. ಅದು ಡುಪ್ಲಿಕೇಶನ್ ಮೀನ್ಸ್ ಬಿಸ್ನೆಸ್ ವರ್ಡ್. ಡುಪ್ಲಿಕೇಟ್ ನಂತರ ಇನ್ನೊಬ್ಬರನ್ನ ಕ್ರಿಯೇಟ್ ಮಾಡಿದಾಗ ಡುಪ್ಲಿಕೇಟ್ ಅಲ್ವಾ? ಈಗ ಇಬ್ಬರು ನಿಂತಿದ್ದೆ ಅವಳಿ ಜವಳಿ ಅಂತ ಹೇಳ್ತಾರೆ, ಡುಪ್ಲಿಕೇಟ್. ನಂತರ ಇನ್ನೊಬ್ಬ ಕ್ರಿಯೇಟ್ ಆಗಿದೆ, ನಾನು ಇನ್ನೊಬ್ಬನ ಕ್ರಿಯೇಟ್ ಮಾಡ್ತೀನಿ, ಡುಪ್ಲಿಕೇಟ್ ಮಾಡ್ತೀನಿ. ಡುಪ್ಲಿಕೇಟ್ ಮೀನ್ಸ್ ಟೀಮ್ ಬಿಲ್ಡಿಂಗ್. ಡುಪ್ಲಿಕೇಶನ್ ಅದು ಪ್ರೊಫೆಷನಲ್ ವರ್ಡ್, ಬಿಸ್ನೆಸ್ ವರ್ಡ್ ಅಷ್ಟೇ. ಟೀಮ್ ಬಿಲ್ಡಿಂಗ್ ಅಂತ. ಡುಪ್ಲಿಕೇಶನ್ ಮೀನ್ಸ್ ಟೀಮ್ ಬಿಲ್ಡಿಂಗ್. ಟೀಮ್ ಬಿಲ್ಡಿಂಗ್ ಏನಪ್ಪ? ಡುಪ್ಲಿಕೇಟ್ ಅಂತ ಮೂವಿನೇ ಬಂದಿದೆಯಲ್ಲ, ನಂದು ಇನ್ನೊಬ್ಬ ಕಾಪಿ ಮಾಡ್ತಾನೆ, ನನ್ನ ಏನು ಮಾಡ್ತಾನೆ ಅದನ್ನು ಮಾಡ್ತಾನೆ ಅಂತ. ಟೀಮ್ ಬಿಲ್ಡಿಂಗ್ ಮಾಡೋದು ಡುಪ್ಲಿಕೇಶನ್. ಓಕೆನಾ? ಡುಪ್ಲಿಕೇಶನ್ ಮಾಡಿದ್ರೆ ಟೀಮ್ ಬಿಲ್ಡ್ ಆಗುತ್ತಾ? ಲೀಡರ್ಶಿಪ್ ಕ್ವಾಲಿಟಿ ಡೆವಲಪ್ಮೆಂಟ್ ಆಗುತ್ತಾ? ನೀವು ಯಾವತ್ತು ಮನೆಯಲ್ಲಿ ಒಬ್ಬರನ್ನ ಹ್ಯಾಂಡಲ್ ಮಾಡೋದು ಗೊತ್ತಿಲ್ಲ, ಹೋಗೋಣ ಯಾಕೆ ನನಗೆ ವಾಪಸ್ ಮಾತಾಡಿ ಅಭ್ಯಾಸ. ಯಾರು ನೀವು ಅಕಸ್ಮಾತ್ ಹಿಂಗೆ ಕರ್ಕೊಂಡೋಗೆಲ್ಲ ಫಂಕ್ಷನ್ ಹೋಗುತ್ತಪ್ಪ ಅಥವಾ ಎಲ್ಲ ಹೋಗುತ್ತಪ್ಪ ನಾನಾ. ಬಟ್ ಇಲ್ಲಿ ನೀವು ಒಬ್ಬನ ಕರ್ಕೊಂಡು ಫೀಲ್ಡ್ ಡ್ರಾಪ್ ಮಾಡಿ ರಿಸಲ್ಟ್ ಮಾಡಿಸಿ, ವಾವ್ ಟೈಗರ್ ಸೂಪರ್ 10 ಪೀಸ್ ಮಾಡಿದ್ರೆ, ವಾವ್ ಟೈಗರ್ 30 ಪೀಸ್ ಮಾಡಿದ್ರೆ, ಹಂಗೆ ಹೇಳ್ತಾ ಹೋದಾಗ ನಿಮ್ಮನ್ನು ಗೊತ್ತಿಲ್ಲದಂಗೆ ಲೀಡರ್ಶಿಪ್ ಕ್ವಾಲಿಟಿ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಲೀಡರ್ಶಿಪ್ ಕ್ವಾಲಿಟಿ ಕ್ವಾಲಿಟಿ ಇಲ್ಲಿಂದ ಬರುತ್ತೆ. ಹುಟ್ಟ ತಕ್ಷಣ ಲೀಡರ್ ಆಗ್ಬಿಡ್ತಾನ ಬೈ ಲರ್ನಿಂಗ್ ಪ್ರೋಸೆಸ್. ಸೊ ಲೀಡರ್ಶಿಪ್ ಕ್ವಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ. ಮೋರ್ ಮನಿ, ದುಡ್ಡು ಜಾಸ್ತಿ ಮಾಡ್ಬೋದಾ? ಹೋಗ್ತಾ ಹೋಗ್ತಾ ನಿಮ್ಗೆ ಆಲ್ಮೋಸ್ಟ್ ಎಲ್ರಿಗೂ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಅದು ಹೋಗ್ತಾ ಡೆವಲಪ್ಮೆಂಟ್ ಆಗ್ತೀನಿ, ಟೀಮ್ ಸೈಜ್ ಡೆವಲಪ್ಮೆಂಟ್ ಆಗ್ತೀನಿ, ನಿಮಗೆ ರಾಯಲ್ಟಿ ಮನಿ ಸಿಗ್ತಾ ಹೋಗುತ್ತೆ, ಗ್ರೋತ್ ಸಿಕ್ಕೇ ಸಿಗುತ್ತೆ. ಸೊ ಮೋರ್ ಮನಿ, ರೆಸ್ಪೆಕ್ಟ್. ಟೀಮ್ ಇದೆಯಪ್ಪ, ತೊಂದರೆ ಮತ್ತು 3 ಜನ ಬಿಲ್ಡ್ ಆಗಿರಂತ ಪೋ, ವೆಂಕಟೇಶ್ವರ 2 ಬಿಲ್ಡ್ ಆಗಿದಂತ ಪೋ, ವಿಕಾಸ್ ಅವ್ರ 4 ಜನ ಬಿಲ್ಡ್ ಆಗಿದಂತೆ. ಅದೇ ನಿಮ್ಗೆ ಗೊತ್ತಿಲ್ಲದೆ ಬೇರೆ ಅವ್ರ ಟೀಮ್ ಇದೆಯಪ್ಪ, ಅವ್ರು ಆಲ್ರೆಡಿ ಟೀಮ್ ಲೀಡರ್ ಅಂತ ನಿಮ್ಗೆ ಗೊತ್ತಿಲ್ಲ. ಎಲ್ಲರ ಹೆಸರು ಎಲ್ಲರೂ ಬಂದೇ ಬರುತ್ತೆ. ನಾನು ಸುಮ್ಮನೆ ಎಕ್ಸಾಂಪಲ್ ಕೊಡ್ತೀನಿ. ಎಲ್ರಿಗೂ ಪಾಸಿಬಲ್ ಬಿಲ್ಡ್ ಮಾಡಿದಾಗ ನಿಮ್ಗೆ ಗೊತ್ತಿಲ್ಲದಂಗೆ ಆ ರೆಸ್ಪೆಕ್ಟನ್ನು ಸಿಕ್ಕೇ ಸಿಗುತ್ತೆ. ಪೇಷನ್ಸ್ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಮಾತುಕತೆ ಸಿಡುತ್ತಿರ್ತಲ್ಲ, ಅವ್ರು ಟೀಮ್ ಬಿಲ್ಡ್ ಮಾಡಿದಾಗ ಇದ್ದಕ್ಕಿದ್ದಂತೆ ಅವ್ರಿಗೆ ಅರ್ಥ ಆಗುತ್ತೆ, ನಾನು ತಾಳ್ಮೆ ಆಗಿರ್ಬೇಕು ಅಂತ ಅರ್ಥ ಆಗುತ್ತೆ. ಯಾಕೆಂದ್ರೆ ಕಳ್ಕೊಂಡ್ಬಿಡ್ತೀನಲ್ಲ, ಟೀಮ್ ಕಳ್ಕೊಂಡ್ಬಿಡ್ತೀನಲ್ಲ, ಪೇಷನ್ಸ್ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ನೀವು ಇದು ಕಾಂಪ್ಲಿಕೇಟ್ ತಗೊಳ್ಬೇಡಿ. ಯಾಕೆಂದ್ರೆ ಅಕಸ್ಮಾತ್ ಅವ್ರಿಗೂ, ಯಾಕೆಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಟೀಮ್ ಬಿಲ್ಡ್ ಮಾಡಿ. ಯಾಕೆಂದ್ರೆ ನಿಮ್ಮ ಟ್ರೈನರ್ ಎಷ್ಟು ಕಷ್ಟಪಟ್ಟಿದೆ ಅಂತ ನೀವು ಟೀಮ್ ಬಿಲ್ಡ್ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ನೀವು ಈಸಿಯಾಗಿ ಅಂದಿರ್ತೀರ, ವಾಪಸ್ ನಿಮ್ಮ ಟ್ರೈನರ್ಗಳಿಗೆ ವಾಪಸ್ ತಿರುಗಿ ಹೇಳಿರ್ತೀರ. ನಿಮ್ಮ ಹುಡುಗ ನಿಮ್ಗೆ ಹೇಳಿದಾಗ ನಿಮ್ಗೆ ಅನ್ಸುತ್ತೆ, ಅವಾಗ ಬ್ಯಾಕ್ ಹಡ್ಸ್ಕೊಂಡು ಉರಿತಿರ್ತಾರೆ. ಅವಾಗ ಅನ್ಸುತ್ತೆ ಅಯ್ಯೋ ಪೇಷನ್ಸ್ ಆಗಿರ್ಬೇಕು ಅಂತ. ನಿಮ್ಗೆ ಅಂದರೆ ಟೀಮ್ ಬಿಲ್ಡಿಂಗ್ ಮಾಡಿದ್ರೆ ನೀವೆಲ್ಲ ಕಲಿತೀರಾ ಅಂತ ಅರ್ಥ. ಓಕೆನಾ? ಸೊ ಆದಷ್ಟು ಬೇಗ ಟೀಮ್ ಬಿಲ್ಡ್ ಮಾಡಿ. ಇವೆಲ್ಲನೂ ಕಲಿಸ್ತವೆ. ಅದಕ್ಕೆ ಹೇಳಿದ್ರು ಕಲಿಕೆಯ ಅವಕಾಶಗಳು. ಓಕೆನಾ? ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ನೋಡಿ. ಅದು ಬೆಸ್ಟ್ ನೆವರ್ ಗಿವ್ ಅಪ್, ಫಾಸ್ಟೆಸ್ಟ್ ಗ್ರೋತ್. ಕನ್ಸಿಸ್ಟೆನ್ಸಿಗೆ ನಾನು ರಿಸಲ್ಟ್ ಮಾಡ್ತೇನೆ, ಕನ್ಸಿಸ್ಟೆಂಟ್ ಟೀಮ್ ಬಿಲ್ಡ್ ಮಾಡ್ತೇನೆ, ಸ್ಪೀಡಾಗಿ ಬೆಳಿತೀನಿ, ಕ್ವಿಕ್ಕಾಗಿ ಬೆಳಿತೀನಿ. ಎಸ್ ಆರ್ ನೋ? ಇಲ್ಲ ಅಂದರೆ ಅದು ಯಾವಾಗ ಬರುತ್ತೋ ವೆಯ್ಟ್ ಮಾಡ್ಬೇಕು, ಸಕ್ಸಸ್ಸು ಅಂತ. ನಾನೇ ಸಖತ್ ಕೆಲಸ ಮಾಡ್ತೀನಿ ಅಂದರೆ ಸಕ್ಸಸ್ ನಾನು ಹುಡ್ಕೊಂಬರ್ತಾರೆ. ನಾನು ಹತ್ರ ಬರ್ತೀನಿ ಅಂತ ಹತ್ರ ಬರ್ತೀನಿ. ಇಲ್ಲ ಅಂದಾಗ ವೆಯ್ಟ್ ಮಾಡು ಅಂತಾರೆ. ನಾನು ವೆಯ್ಟ್ ಮಾಡೋದು ಯಾಕೆ? ನಿನ್ನ ಎಲಿಜಿಬಿಲಿಟಿ ಕ್ರಾಸ್ ಆಗಿಲ್ಲ, ಎಲಿಜಿಬಿಲಿಟಿ ಕ್ರಾಸ್ ಆಗ್ಬೇಕಂದ್ರೆ ಕನ್ಸಿಸ್ಟೆನ್ಸಿ ಮಾಡು ಅಂತ ಹೇಳುತ್ತೆ. ಫಾಸ್ಟೆಸ್ಟ್ ಗ್ರೋತ್, ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಬರುತ್ತೆ. ಕನ್ಸಿಸ್ಟೆನ್ಸ್ ರಿಸಲ್ಟ್ ಮಾಡ್ತೀನಿ ಅಂದರೆ ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಸ್ಟ್ರಾಂಗ್ ಇದೆಯಪ್ಪ. ಈಗ ಲಕ್ಷ್ಮಿ ಮೇಡಮ್ಗಾಗಲಿ, ಸುಷ್ಮಾ ಮೇಡಮ್ಗಾಗಲಿ, ಕೆಲವು ಸೀನಿಯರ್ಸ್ಗೆ ನಾವು ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಅಂತ ಹೇಳ್ತೀವಿ. ಇವ್ರು ಸೌಂದರ್ಯಗೂ ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಇತ್ತು, ಬಿಟ್ಬಿಟ್ಟವ್ರು. ನೆವರ್ ಗಿವ್ ಅಪ್ ಬಿಟ್ಬಿಟ್ಟು ಈಗ ಬರೀ ಆಟಿಟ್ಯೂಡ್ ಇಟ್ಕೊಂಡು ಅಷ್ಟೇ. ಮತ್ತೆ ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಡೆವಲಪ್ಮೆಂಟ್ ಕಲಿ.
ಇಂಥ ಟೈಮಲ್ಲಿ ನಾವು ನಿಮ್ಮ ಹೆಸರುಗಳು ಹೇಳಕ್ಕೆ ಸಾಧ್ಯ ಆಗುತ್ತೆ, ನಿಮ್ಮ ಬೆಸ್ಟ್ ಕ್ವಾಲಿಟಿ ತಿಳಿಸೋಕೆ ಸಾಧ್ಯ ಆಗಿದೆ. ಸೊ ಹಾಗಾಗಿ ಬಳಸ್ಕೊಳ್ಳಿ. ಇನ್ನೊಂದ್ಸಲ ಈ ಥರ ಹೇಳ್ಸ್ಕೊಬಾರ್ದಪ್ಪ, ಇನ್ನೊಂದ್ಸಲ ಈ ಥರ ಹೇಳ್ಸ್ಕೊಬಾರ್ದು, ಬೆಸ್ಟ್ ಆಗಬೇಕು. ರಿಲೇಷನ್ಶಿಪ್ ಇನ್ನೊಂದು, ಈ ರಿಲೇಷನ್ಶಿಪ್ ಅನ್ನೋದು ಮೌಲ್ಯ, ವ್ಯಾಲ್ಯೂಸ್ನ ತಿಳಿಸ್ಕೊಡುತ್ತೆ, ಆ ಸಂಬಂಧಗಳ ಮಹತ್ವನ ತಿಳಿಸ್ಕೊಡುತ್ತೆ. ಮನೇಲಿದ್ದಾಗ ನಮ್ಗೆ ಗೊತ್ತಿಲ್ಲ, ಟೀಚ್ ಮಾಡೋದು ಯಾರು ಇಲ್ಲ, ಅಪ್ಪ ಅಣ್ಣ ಅಕ್ಕ ತಂಗಿ ಒಂದು ಬಾಂಧವಿ ನಮ್ಗೆ ಗೊತ್ತಿಲ್ಲ, ಏನು ಬಾಹ್ಯ ಸಂಬಂಧ, ರಿಲೇಷನ್, ನಮ್ಮ ಅಜ್ಜಿ ನಮ್ಮ ಅದ ನಮ್ಮಪ್ಪ, ಇಷ್ಟೇ ನಮ್ಗೆ ಗೊತ್ತಿಲ್ಲ. ಆ ಸಂಬಂಧಗಳ ಮೌಲ್ಯ ಏನು ಅಂತ ಇಲ್ಲಿ ಕಲಿಸ್ಕೊಡ್ತಾ ಬರ್ತೀವಿ, ಆ ವ್ಯಾಲ್ಯೂಸ್ ಗೊತ್ತಾಗುತ್ತೆ, ಟೀಚಿಂಗ್ ಸ್ಕಿಲ್ಸ್ ಜಾಸ್ತಿ ಆಗುತ್ತೆ. ಅಂದರೆ ನಾನು ರಿಲೇಷನ್ಶಿಪ್ ಬಿಟ್ಟು, ಈಗ ಸಪೋಸ್ ನಾನು ಅಭಿಷೇಕ್ನ ಅಥವಾ ಈ ವೆಂಕಟೇಶ್ನ ನಾನು ಕೂರಿಸ್ಕೊಂಡು ಹೇಳ್ಕೊಡ್ತಿದ್ದಾಗ ಆ ಹುಡುಗರು ನಮ್ಮ ಸರ್ ಚೆನ್ನಾಗಿ ಹೇಳ್ಕೊಡ್ತಾರಪ್ಪ, ನಾನು ಯಾರೋ ಒಬ್ರು ಕರ್ಕೊಂಡು ಟ್ರೈನಿಂಗ್ ಕೊಟ್ಟೆ, ನಮ್ಮ ಸರ್ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾರಪ್ಪ, ನಂಗೆ ಇನ್ನೊಂದ್ಸಲ ಹೇಳ್ಕೊಡಿ ಸರ್, ನಂಗೆ ಇನ್ನೊಂದ್ಸಲ ತಿಳಿಸ್ಕೊಡಿ ಸರ್. ಆ ಸಂಬಂಧ ಅದೇ ಅಕಸ್ಮಾತ್ ನನ್ನ ಸತೀಶ್ ಸರ್ ಸಂಬಂಧ ಅಳಿಸೋಗಿದೆ, ನಾನು ಹೇಳಕ್ ಹೋದಾಗ ಅವರು ರಿಯಾಕ್ಷನ್ ಹೆಂಗಿರ್ತಾರೆ, ರಿಯಾಕ್ಷನ್ ಡಿಫ್ರೆಂಟ್ ಆಗಿರುತ್ತೆ. ಬಿಡಿ ಸರ್ ಹೆಸರು ಹೇಳ್ಕೊಡ್ತಂತೆ. ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಅಂದಾಗ, ಅಳಿಸೋಗಿದೆ ಅಂದಾಗ, ಸರ್ ಇವತ್ತು ನನಗೆ ಮೂಡಿಲ್ಲ ಸರ್, ನಾನು ಹೇಳ್ಕೊಡ್ತೀನಿ ಅಂತ ಬಂದು ಮೂಡಿಲ್ಲ ಸರ್, ಇವತ್ತು ನಂಗೆ ಟೈಮ್ ಇಲ್ಲ ಸರ್, ನಿದ್ದೆ ಮಾಡ್ಬೇಕು ಸರ್. ಅದೇ ರಿಲೇಷನ್ಶಿಪ್ ಚೆನ್ನಾಗಿದೆ ಅಂದರೆ, ಸರಿ ಸರ್ ನಾನು ಕಲಿತೀನಿ ಸರ್, ನಾನು ಕಲಿತೀನಿ ಸರ್. ನಾನು ಫೀಲ್ಡ್ ವರ್ಕ್ ಮಾಡ್ಬೇಕಾದ್ರೆ ವೆನ್ ಐ ಎಮ್ ಎಸ್ ಮರ್ಚೆಂಟೈಸರ್ ಸ್ಟಾರ್ಟಿಂಗ್ ಟೈಮಲ್ಲಿ ದಿಲೀಪ್ ಸರ್ ಮಲಗಿದ್ರೆ ಬೆಡ್ಶೀಟ್ ಎಳ್ದ್ಬಿಟ್ಟು ಸಾಕು ಸಿಸ್ಟಮಲ್ಲಿ ಹೋಗಿ ಸರ್, ನಾನು ಕಲಿಯೋ ದಾಹ ಹೆಚ್ಚಿತ್ತು. ಮಲಿಕಳ ಬೆಳಿಗ್ಗೆ ಹೇಳ್ಕೊಡ್ತೀನಿ ಸರ್, ಇವಾಗ ಹೇಳ್ಕೊಟ್ಬಿಡಿ ಸರ್, ಬೆಳಿಗ್ಗೆ ಡಿಸ್ಟರ್ಬ್ ಮಾಡೋಣ ಅಂದರೆ ಹಂಗೆ ಆ ಕಲಿಯೋ ದಾಹ ನಮ್ಮಲ್ಲಿ ಜಾಸ್ತಿ ಇತ್ತು. ಇವಾಗ ಬಿಟ್ಟರೆ ಸಾಕು ದಬಾಕಬೇಕು ಅಂತಾರೆ, ಬಿಟ್ಟರೆ ಸಾಕು ದಬಾಕಬೇಕು ಅಂತಿರ್ತೀನಿ. ನಾವು ಫೀಲ್ಡ್ ವರ್ಕ್ ಮಾಡ್ಬೇಕಾದ್ರೆ ನಿಜವಾಗಿ ಡಿಸ್ಪ್ಯಾಚ್ ಆಗ್ತಿದ್ದು 12:30 1 o'clock. ಅವಾಗ ಊಟ ಸಮಸ್ಯೆ. ಇವಾಗ ನಿಮ್ಗೆಲ್ಲರೂ ಲಕ್ಕಿ ಪೀಪಲ್ಸ್, ನಿಮ್ಗೆಲ್ಲರೂ ಫುಡ್ ರೆಡಿ ಆಗುತ್ತೆ, ನಾವು ಮಾಡ್ಕೊಡ್ತೀವಿ, ನಾವು ಪ್ರಿಪೇರ್ ಮಾಡ್ಕೊಡ್ತೀವಿ. ಅವಾಗ ನಾವು ಫುಡ್ 12:30 1 ಗಂಟೆ ನೈಟಲ್ಲಿ ಹುಡ್ಕೊಂಡು ಹೋಗ್ತೀವಿ. ಊಟ ಸಿಕ್ತು ಇಲ್ವಾ, ನೀರು ಬಲ್ಕ್ ಇತ್ತು, ಬ್ರೆಡ್ಡು ಇದ್ದು ಎಷ್ಟೋ ಜನ ಹಿಂಗಾಗಿದೆ, ಜ್ಯೂಸ್ ಕೊಟ್ಬಿಟ್ಟು ಮಲ್ಕೊಂಬಿಡ್ತೀವಿ. ಕೆಲವು ಟೈಮಲ್ಲಿ ನಮ್ಗೆ ಗೊತ್ತು, 1 ಹೋಟ್ಲ್ ಬುಕ್ ಮಾಡ್ಕೊಂಬಿಡ್ತೀವಿ, ಎಕ್ಸಾಕ್ಟ್ಲಿ 1 ಗಂಟೆಗೆ ಬರ್ತೀವಿ ಸರ್, ಫುಡ್ ರೆಡಿ ಮಾಡ್ಕೊಂಡಿದ್ದೀವಿ. ಅಲ್ಲೊಂದು ಪ್ರೀತಿ ಮೆಸ್ ಅಂತ ಇನ್ನೂ ಇತ್ತು. ಆ ಹೋಟ್ಲಿಗೆ ಇಲ್ಲಿ ಡಿಸ್ಪಾಚ್ ಆಗ್ತಿರೋ ಪುದು ಹೋಗ್ಬಿಡ್ತಿರಲಿಲ್ಲ. ಒಂದೇ ಸಲ ಒಂದು 15-20 ಜನ ಹೋಗಿ ಕೂತ್ಕೋತೀರ, ಪಟ ಅಂತ ಬಡಿಸ್ಬೋದು, ಊಟ ಮಾಡ್ಕೊಂಡು ಆರಾಮ್ಸೆ. ಅವ್ರು ಗೊತ್ತು ಅಂದರೆ ಕಸ್ಟಮರ್ಸ್ ಎಲ್ಲ ಕಾಲಿದ್ರು ಈ ಟೀಮ್ ಬಂದೇ ಬರುತ್ತೆ ಅಂತ. ಆ ಟೈಮಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು. ನಮಗೋಸ್ಕರನೇ ಅವ್ರ ಪಾಪ ಅವರು ವೆಯ್ಟ್ ಮಾಡೋರು. ಕೆಲವು ಟೈಮಲ್ಲಿ ಸರಿ ಫುಡ್ ಖಾಲಿ ಬಿಟ್ಟು ಬೇಜಾರು ಮಾಡ್ಕೊಬೇಕು. ಅದಕ್ಕೆ ಕೆಲವು ಅಂದರೆ ಆ ಥರ ಸಿಚುವೇಶನ್ ನಾವು ಫೇಸ್ ಮಾಡಿದ್ವಿ. ನಿಮ್ಗೇನು ಆ ಥರ ಸಿಚುವೇಶನ್ ಕೊಟ್ಟರೆ ನಾವು ಬೆಳಿಗ್ಗೆ ಹುಡ್ಕೋಬೇಕು, ಇವನಲ್ಲಿ ಅವನಲ್ಲಿ ಅಂತ. ಅಂದರೆ ನಾವು ಅಂಥ ಟಿಪಿಕಲ್ ಸಿಚುವೇಶನ್ ಗೆದ್ದು ಬಂದಿದ್ದೀವಿ. ಅದಕ್ಕೆ ಈ ಸಮಸ್ಯೆಗಳು ನಮ್ಗೆ ಯಾವುದು ದೊಡ್ಡದೇನಲ್ಲ. ಇವಾಗ ನಿಮ್ಗೆ ಈ ದೊಡ್ಡದಾಗಿ ಕಾಣ್ತಿದೆ, ಗೆದ್ದಾಗ ನಿಮಗೆ ಅದು ವ್ಯಾಲ್ಯೂ ಗೊತ್ತಾಗ್ತಾ ಹೋಗುತ್ತೆ. ಅಪ್ರಿಷಿಯೇಟಿಂಗ್ ಗುಡ್ ಹ್ಯಾಬಿಟ್ಸ್ ನೋಡಿ. ಇವಾಗ ಆ ರಿಲೇಷನ್ಶಿಪ್ ಚೆನ್ನಾಗಿದೆ ಅಂದಾಗ ನೋಡಿ, ಇವಾಗ ವಿಕಾರಂತರು ನಮ್ಮ ಜೋಶನ್ ಹೊಗಳ್ರು ಬೆಸ್ಟ್ ಕ್ವಾಲಿಟಿ ಏನು ಸರ್ವಿಂಗ್ ಗುಣ ಅಂತ. ಅಂದರೆ ಯಾರಲ್ಲಿ ಬೆಸ್ಟ್ ಕ್ವಾಲಿಟಿ ಐತೆ ಅದನ್ನು ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ನಿಮ್ಮ ಟೀಮಲ್ಲಿ ಇದ್ದಾಗ ರಿಲೇಷನ್ಶಿಪ್ ಚೆನ್ನಾಗಿದ್ದಾಗ ಆ ಹುಡುಗ ನೀವು ಹೊಗಳ್ಬೋದು. ಎಲ್ರಿಗೂ ಸಾರ್ ನಮ್ಮ ಟೀಮ್ ಹುಡುಗ ಸಾರ್ ಸಂಜಯ್ ಇವತ್ತು 50 ಮಾಡಿದೆ ಸಾರ್ ನಮ್ಮ ಟೀಮ್ ಹುಡುಗ ಸರ್, ನನಗೆ ತಲೆನೋವು ಅಂತ ಬಂದಾಗ ನಮ್ಮ ಹುಡುಗ ಇದು ಮೆಡಿಕಲ್ ಹೋಗಿ ಟ್ಯಾಬ್ಲೆಟ್ ತಂದ್ಕೊಟ್ಟು ನೀರು ತಂದ್ಕೊಟ್ಟು ಸರ್ವ್ ಮಾಡಿದೆ ಸರ್. ಗುಡ್ ಹ್ಯಾಬಿಟ್ಸ್ ನಾವೇನು ಮಾಡ್ತೀವಿ, ಅಪ್ರಿಷಿಯೇಟ್ ಮಾಡ್ತೀವಿ. ರಿಲೇಷನ್ಶಿಪ್ ಚೆನ್ನಾಗಿದೆ. ಇಲ್ಲ ಅಂದರೆ ಇದನ್ನು ಹೇಳ್ಕೊಡ್ತೀನಿ, ಇಲ್ಲ ಅಂದರೆ ನಾನು ಹೊಗಳ್ತಿದ್ರೆ ನಮ್ಮ ಸಂಜಯ್ ಒಂದು ಬಿಲ್ಡಪ್ ಕೊಡ್ತಾರೆ, ಸುಮ್ಮನೆ ಬಿಲ್ಡಪ್ ಕೊಡ್ತಾರೆ. ಸಂಬಂಧ ಚೆನ್ನಾಗಿದ್ದಾಗ ಏನು ಹೇಳಿದ್ರು, ಇಲ್ಲ ಅಂದಾಗ ನಾನು ಯಾವತ್ತೊಂದು ಮಾಡಲ್ಲ, ಸುಮ್ಮನೆ ಬಿಲ್ಡಪ್ ಕೊಡ್ತಾರೆ. ಅನ್ಕೋತಿಲ್ವೇನೋ? ನಿಮ್ದು ಸಂಬಂಧ ಚೆನ್ನಾಗಿಲ್ಲ ಅಂದಾಗ, ಸಂಬಂಧ ಚೆನ್ನಾಗಿದೆ ಅಂದಾಗ ಎಲ್ಲರೂ ಖುಷಿಯಾಗಿ ಹ್ಯಾಪಿಯಾಗಿರ್ತಾರೆ. ಅಭಿಷೇಕ್ ಸ್ವಲ್ಪ ಎಚ್ಚರವಾಗಿರು. ಅನಲೈಸಿಂಗ್ ದ ಮೆಂಬರ್ಸ್. ರಿಲೇಷನ್ಶಿಪ್ ಚೆನ್ನಾಗಿದೆ ಅಂದಾಗ ಇದು ಪರವಾಗಿಲ್ಲ ತಿಳ್ಕೊಂಡೆ. ಅನಲೈಸಿಂಗ್ ದ ಮೆಂಬರ್ಸ್, ಆ ಬಾಂಧವ್ಯ ಚೆನ್ನಾಗಿದೆ ಅಂದಾಗ ಎಲ್ಲರೂ ಅನಲೈಸ್ ಮಾಡ್ಬೋದು. ಈಗ ರಿಲೇಷನ್ಶಿಪ್ ಜೊತೆ ನಮ್ಮ ಎಲ್ಲರೂ ಸರ್ ಜೊತೆ ನಮ್ಮ ಎಲ್ಲರೂ ರಿಲೇಷನ್ಶಿಪ್ ಚೆನ್ನಾಗಿದೆ. ನಮ್ಗೆ ಹೊಡೆದ್ರು ಬೈದ್ರು ನಾವು ಸರ್ನ ಬಿಟ್ಟು ರೆಡಿ ಇಲ್ಲ, ಎಸ್ ಸರ್ನೋ ಅವಾಗ ಅನಲೈಸ್ ಮಾಡ್ತಾರೆ. ಈ ಹುಡುಗನ ಮಿಸ್ಟೇಕ್ಸ್ ಇದೆ, ಈ ಹುಡುಗಿ ಮಿಸ್ಟೇಕ್ಸ್ ಇದೆ, ಯಾಕೆ ಈ ಹುಡುಗ ಸೋಲ್ತಾನೆ, ಯಾಕೆ ಈ ಹುಡುಗಿ ಬಲಿ, ಇದು ಅನಲೈಸ್ ಮಾಡಿದ್ರೆ ದಿಲೀಪ್ರಿಗೆ ಏನು ಲಾಭ? ಆದರೂ ಅನಲೈಸ್ ಮಾಡಿ ನೋಡೋ ನಿಮ್ಮ ಮಿಸ್ಟೇಕ್ಸ್ ಇದೆ, ತಿದ್ಗೋ, ಇದನ್ನ ಚೇಂಜ್ ಮಾಡ್ಕೊಂತ ತಿಳಿಸ್ಕೊಡ್ತಾ ಬರ್ತಾರೆ. ಆ ರಿಲೇಷನ್ಶಿಪ್ ಚೆನ್ನಾಗಿದ್ದಾಗ ನಾವು ನಮ್ಮ ಟೀಮ್ ಜೊತೆ ಆ ಥರ ಮಾಡ್ಕೋಬೋದು, ಆಗ್ಬೋದು. ಓಕೆನಾ? ಆ್ಯಂಡ್ ಲಾಂಗ್ ಟೈಮ್ವರೆಗೂ ನಮ್ಮ ಟೀಮ್ನ ಹೋಲ್ಡ್ ಮಾಡ್ಬೋದು. ಇಲ್ಲ ಅಂದರೆ ಇವತ್ತು ಬಂದು ನಾಳೆಗೆ ಬೆಳಿಗ್ಗೆ ಎಸ್ಕೇಪ್, ಇಲ್ಲ ಒಂದು 2-3 ದಿವಸ ಇರ್ತಾರೆ,
ನಿಮ್ಗೆ ಏನೋ ಮಾಡೋದು ಎಷ್ಟನೇ ಹೇಳ್ಕೊಡ್ದು ಹಿಂಗೆ ಒಂದು ಪೀಸ್ ಮಾಡೋಕ್ಕಲ್ಲ ಅಂತ ಹೇಳಿ ತಗೊಂಡು ಒಂದು ಬೆಳಿಗ್ಗೆ ಆಗಿ ಎಸ್ಕೇಪು. ರಿಲೇಶನ್ಶಿಪ್ ಚೆನ್ನಾಗಿದೆ ಅಂದಾಗ ಸಾರಿ ಮೇಡಮ್ ಮಾಡ್ತೀನಿ ಮೇಡಮ್ ಅಂತ ಹೇಳ್ತೀನಿ. ರಿಲೇಶನ್ಶಿಪ್ ಚೆನ್ನಾಗಿಲ್ಲ, ಒಂದು ದಿವಸ 2 ದಿವಸಕ್ಕೆ 3 ದಿವಸಕ್ಕೆ ಬಿಟ್ಬಿಟ್ಟಾಗ ಏನಾಗುತ್ತೆ ಆಟೋಮೆಟಿಕಲಿ ಅಲ್ಲಿ ಅಯ್ಯೋ ಅವ್ನಿಗನ್ಸುತ್ತೆ ನಮ್ಮ ಟ್ರೈನರ್ ಇವರೇನಾ, 1 ದಿವಸ ಚೆನ್ನಾಗಿ ನೋಡ್ಕೊಂಡು 2 ದಿವಸ ಚೆನ್ನಾಗಿ ನೋಡ್ಕೊಂಡು 3 ದಿವಸ ನನ್ನ ಅಭಿಪ್ರಾಯ ಬಿಟ್ಬಿಡೋಗುತ್ತಲ್ಲಪ್ಪ ಅನಾಥ ಆಗ್ಬಿಟ್ಟು ಅನಾಥ ಮಗು. ಅವಾಗ ಅವನು ಅಕಸ್ಮಾತ್ ರಿಸಲ್ಟ್ ಮಾಡ್ದಲ್ಲ ಇದ್ದಾಗ ಆ ರಿಲೇಶನ್ಶಿಪ್ ಚೆನ್ನಾಗಿದೆ ಅಂದಾಗ ಅವ್ನು ಅಕ್ಸೆಪ್ಟ್ ಮಾಡ್ತಾನೆ. ರಿಲೇಶನ್ಶಿಪ್ ಚೆನ್ನಾಗಿಲ್ಲ ಅಂದಾಗ ಬೆಳಿಗ್ಗೆ ಆಲ್ರೆಡಿ ಅವನು ಟಾಟಾ ಬಾಯ್ ಬಾಯ್ ಇರ್ತಾನೆ. ನೀವು ಕರೆಕ್ಟಾದ ರಿಲೇಶನ್ ಇವೆಲ್ಲ ಕಲಿಸ್ಕೊಡ್ತೇವೆ, ಆದಷ್ಟು ಬೇಗ ಅದನ್ನು ಇಂಪ್ರೂವ್ ಮಾಡೋಕೆ ಪ್ರಯತ್ನ ಮಾಡಿ. ಲರ್ನ್ ಅಂಡ್ ಟೀಚಿಂಗ್, ಲರ್ನ್ ನ್ಯೂ ನಾಲೆಡ್ಜ್ ಅಂಡ್ ಟ್ರಾನ್ಸ್ಪೋರ್ಟ್ ಟು ಟೀಮ್. ಇವತ್ತು ದಿಲೀಪ್ ಸರ್ ಮನೆ ಕ್ಲಾಸ್ಗೆ ಹೋಗಿ ಗೊತ್ತಾ, ಇವತ್ತು ಸರ್ ಕಲೀಲಿಕ್ಕೆ ತುಂಬಾ ಆಸಕ್ತಿ ತೋರಿಸ್ತಾರೆ. ಎಷ್ಟು ಬುಕ್ಸ್ ಇದೆ ದಿಲೀಪ್ ಸರ್ ಇದ್ರಲ್ಲಿ ನೋಡಿದಿರಾ? ಸುಮಾರು ಅಲ್ಲೇ ಒಂದು ಲೈಬ್ರರಿ ಇದೆ, ಎಷ್ಟು ಬುಕ್ಸ್ ಓದ್ತಾರೆ. ಇನ್ನೊಂದು ಲ್ಯಾಪ್ಟಾಪಲ್ಲಿ ಎವ್ರಿಡೇ ಒಂದು ಮೋಟಿವೇಶನಲ್ ಬುಕ್ಸ್ ಓದ್ತಾರೆ, ಲ್ಯಾಪ್ಟಾಪಲ್ಲಿ ಡೌನ್ಲೋಡ್ ಮಾಡಿದ್ದಾರೆ, ಲ್ಯಾಪ್ಟಾಪಲ್ಲಿ ಸ್ಟೋರೀಸ್ ಕೇಳ್ತಾರೆ. ಬಿಸ್ನೆಸ್ ಓಕೆ, ಇವತ್ತೇನಿದೆ, ಏನು ಸಿಚುವೇಶನ್ ನಡೀತಾರೆ ನಮ್ಮ ಆಫೀಸಲ್ಲಿ, ಏನು ಆಗ್ತಿರ್ಬೋದು, ಇದಕ್ಕೆ ಏನು ನಾಲೆಡ್ಜ್ ಮಾಡಿ ದಿನ ಒಂದು ಸ್ಟೋರಿ, ಹೊಸ ಹೊಸ ಸ್ಟೋರಿಗಳು ಹೇಳ್ತಾರೆ. ಎಲ್ಲಿಂದ ಬರ್ತಾರೆ ಸರ್? ಕಲಿಯೋದಕ್ಕೆ ಜಾಸ್ತಿ ಓದ್ಸಕ್ಕೆ ನೀವು ಹೇಳ್ಕೊಡೋದನ್ನೇ ಕಲಿಯೋದು ಕಷ್ಟ. ಹೊಸ ಹೊಸದ ಕಲಿತಾ ಬನ್ನಿ, ನಿಮ್ಗೆ ಗೊತ್ತಿಲ್ಲದೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಆಗ್ತಿರ್ತವೆ, ಕಲ್ತ್ಕೊಳ್ತಾರೆ, ಇಂಪ್ರೂವ್ಮೆಂಟ್ಸ್ ಆಗ್ತೀರಾ. ಸೊ ಹಾಗಾಗಿ ಕಲಿಯೋ ಪ್ರಯತ್ನ ಜಾಸ್ತಿ ಬರಲಿ. ಓಕೆನಾ? ಜಸ್. ಸೊ ಇದು ಟ್ರೈನರ್ನ ಮಂತ್ರಗಳು, ಇದು ನಿಮ್ಮ ಸಕ್ಸಸ್ ಸೂತ್ರ ಅಥವಾ ಮಂತ್ರ. ಇದನ್ನ ನೆನ್ಸ್ಕೋಬೇಕು. ಆಕ್ಷನ್, ರೆಪ್ಲಿಕೇಶನ್, ಕನ್ಸಿಸ್ಟೆನ್ಸಿ, ರಿಲೇಶನ್ಶಿಪ್, ಲರ್ನಿಂಗ್ ಅಂಡ್ ಟೀಚಿಂಗ್. ನಾನು ಆಕ್ಷನಲ್ಲಿ ಬೆಸ್ಟ್ ಆಗಿರಲೇಬೇಕಪ್ಪ, ನಾನು ಯಾವಾಗಲೂ ಟೀಮ್ ಬಿಲ್ಡ್ ಮಾಡಲೇಬೇಕಪ್ಪ, ನಾನು ಯಾವಾಗಲೂ ಕನ್ಸಿಸ್ಟೆನ್ಸಿಗೆ ಇರಬೇಕಪ್ಪ, ಹೇಳ್ಸ್ಕೊಳೋ ಥರ ಆಗಬಾರ್ದು. ನನ್ನ ಜೊತೆ, ನನ್ನ ಸೀನಿಯರ್ಸ್ ಜೊತೆ, ನನ್ನ ಟೀಮ್ ಜೊತೆ, ನನ್ನ ಆಫೀಸ್ ಕೊಲೀಗ್ಸ್ ಜೊತೆ ಎಲ್ಲರ ಜೊತೆ ನನ್ನ ರಿಲೇಶನ್ಶಿಪ್ ಚೆನ್ನಾಗಿರ್ತಪ್ಪ. ನಾನು ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ಕೆ, ನಾನಾಯ್ತು ನನ್ನ ಕೆಲಸ ಆಯಿತು, ಅವೇನು ಹೇಳ್ತೀವಿ ಒಬ್ಬೆ ಮಾಡ್ಕೊಂಡು ನನ್ನ ಪಾಡಿನ ಕೆಲಸ ಮಾಡ್ಕೊಂಡು ಹೋಗ್ತೀನಪ್ಪ. ಆ್ಯಂಡ್ ನಾನು ಹೊಸ ಹೊಸ ಕಲಿಬೇಕಪ್ಪ ಸರ್, ನಾನೆಲ್ಲಿ ಕೊಡಿ ಓದ್ತೀನಿ ಸರ್, ನಂಗೆ ಸ್ವಲ್ಪ ನಂಗೆ ಒಂದು 1 to 1 ಕೊಡಿ ಸರ್. ನಾವೇ ಬರೋ 1 to 1 ಬರೋಕ್ಕೆ ರೆಡಿ ಇಲ್ಲ. ನಾವೇ ಕೆಲವರಿಗೆ 1 to 1 ತಗೊಂಡ್ರೆ ಬೇಗ ಬಂದೋದಿಲ್ಲ. ಕೆಲವರು ಕೇಳ್ತಾರೆ ಸರ್ ನಮ್ಗೆ ಒಂದು 1 to 1 ಕೊಡಿ ಅಂತ. ಅದು ಯಾವ ಟೈಮಲ್ಲಿ, ಅದು ಏನು ನಮ್ಮ ಕೈಲಿ ಅಂದರೆ ಆ ಟೈಮ್ ನಮ್ಮ ಕೈಲಿ ಕೊಡೋಕ್ಕಾಗಲ್ಲ ಅಂತ ಗೊತ್ತು, ಆ ಟೈಮಲ್ಲಿ ನಮ್ಮ ಕಾಲಕ್ಕೆ ಬರ್ತಾರೆ. ಸರ್ 1 to 1 ಕೊಡಿ ಸರ್ ಅಂತ ಹೋಗ್ಬಿಡ್ತಾರೆ. ನಾವು ಆ ಟೈಮಲ್ಲಿ ಫ್ರೀ, ನಮ್ಗೆ ಗೊತ್ತು ನಾವು ಫ್ರೀ ಇಲ್ಲ, ಬ್ಯುಸಿ ಇರ್ತೀವಿ. ಅವಾಗ ಬಂದು 1 to 1 ಅಂದರೆ ಅವ್ರು ಯಾವ ಟೈಮಲ್ಲಿ ಬಂದು ಲಾಕ್ ಮಾಡ್ತಾರೆ ಗೊತ್ತಿಲ್ಲ. ನಾವು ಕೇಳಿರೋ ನಾವು ಹೇಳಿರ್ತೀವಿ ಯಾವಾಗ ಒಂದು ನೋಡಪ್ಪ ಈ ಥರ ಗೋಲ್ ಇಸ್ಕೊಳ್ಳೋಗಿ ಈ ಥರ ರೆಕಾರ್ಡ್ಸ್ ಮಾಡ್ಕೊಂಡು ಇಲ್ವಾ ಸರ್, ಇವತ್ತೊಂದು 40 ಆಗಿದೆ ಸರ್, ಸಂಜೆ ಬೇಗ ಬರ್ತೀನಿ 1 to 1 ಕೊಡ್ತೀರಾ ಸರ್. ನಾವು ಪ್ರಿಪೇರ್ ಆಗ್ಬಿಡ್ತೀವಿ. ನಮಗೇನೋ ಬೇರೆ ಶೆಡ್ಯೂಲ್ ಆಗಿರುತ್ತೆ, ಆ ಶೆಡ್ಯೂಲ್ ಇದ್ದಾಗ ಅವಾಗ ಬಂದು ಸರ್ 1 to 1 ಕೊಡಿ ಸರ್ ಅಂತ ಕೇಳ್ತೀವಿ. ಏನು ಮಾಡೋಣ? ಮಧ್ಯಾಹ್ನಕ್ಕೆ 40 ಆಯಿತು ಸರ್, ಇವತ್ತೊಂದು 60 ಮಾಡ್ಕೊಂಡು ಬೇಗ ಬರ್ತೀನಿ ಸರ್, ನಮ್ಗೊಂದು 1 to 1 ಕೊಡಿ ಸರ್. ಕೇಳಿ, ವಿ ಆರ್ ರೆಡಿ. ನಮ್ಮಲ್ಲಿರೋ ನಾಲೆಡ್ಜ್ ನಾವು ಯಾರಿಗಪ್ಪ ಹೇಳ್ಕೊಡೋಣ? ಸೊ ನೀವು ಆ ಥರ ಬೆಳೆಸ್ಕೊಳ್ಳಿ, ಆ್ಯಕ್ಷನ್ ಸ್ಟ್ರಾಂಗ್ ಆಗಿ. ಸೊ ನಿಮ್ಗೆ ಅದು ವ್ಯಾಲ್ಯೂ ಸಿಗುತ್ತೆ. ಜಸ್ ನೆಕ್ಸ್ಟ್ ಹೋಗೋಣವಾ? ಸೊ ಇದು ಒಬ್ಬ ಟ್ರೈನರ್ ಅಂದರೆ ಯಾರು? ಟ್ರೈನರ್ನ ಬೆಸ್ಟ್ ಕ್ವಾಲಿಟೀಸ್ ಇವು.